ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರುನಿಷೂದನಂ ದ್ವಾತ್ರಿಂಶದಾಯುಗೋಪೇತಂ ಧ್ಯಾಯೇತ್ವಂ ಮಂದರೂಪಿಣಂ. ಯಸ್ಯ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ಯರಸ್ಯ ಕೃತವಾನ್ ಭೂಯಿ ತತ್ವವಾದಂ. ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ಚಿತ್ರೈಃ ಪದೈಶ್ಚ ಗಂಭೀರೈ ವಾಕ್ಯೈಮಾನೇನ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ದುರ್ವಾಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಚಾಸ್ತ್ರಪಾಶಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪ್ರಮೋದಕರಾಬ್ಜಜಾನ್. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಗೋಸ್ವಭಾವೈವ ಪುಂಸಾನ್ ಗುರುವನುಗ್ರಹ ಪಾತ್ರಕಾನ್ ಶಿಷ್ಯಾಯ ಸರ್ವಸ್ವದಾಯಕಾನ್ ವಂದೇ ವಿದ್ಯಾಗುರುಂ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ನಿನ್ನೆ ದಿವಸ ಶ್ರೀ ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ವಿಜಯ ಯಾವ ರೀತಿಯಾಗಿ ಬಂದು ಅದರ ಮಂಗಳಾಚರಣೆಯಲ್ಲಿ ಅಡಗಿರುವಂತಹ ವಿಷಯಗಳನ್ನು ಹೇಳಿ ಅವರ ಉಪಾಸ್ಯ ಮೂರ್ತಿಯಾದಂತಹ ನರಸಿಂಹ ದೇವರು ಇಷ್ಟದೇವರಾಗಿರ್ತಕ್ಕಂತಹ ವಿಘ್ನವನ್ನು ಪರಿಹಾರ ಮಾಡುವಂತಹ ನರಸಿಂಹದೇವರು ನರಸಿಂಹದೇವರ ನಖರ ಸ್ತೋತ್ರವನ್ನು ಮಾಡಿ ಇವತ್ತು ಅವರ ಉಪಾಸ್ಯ ಮೂರ್ತಿಯಾದಂತಹ ಶ್ರೀಕೃಷ್ಣನ ಸ್ತೋತ್ರವನ್ನ ಪಂಡಿತ ನರಸಿಂಹಾಚಾರ್ಯರು ಮಾಡ್ತಾ ಇದ್ದಾರೆ. ವಸ್ತುಸ್ತುತಂ ಸುರಸ್ತೋಮೈ ಅಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕ ವಿಶ್ರುತಂ. ಬೆಣ್ಣೆಯ ಕೃಷ್ಣನನ್ನ ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾವ ಶ್ರೀಕೃಷ್ಣ ಪರಮಾತ್ಮ ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದು ತನ್ನ ಭಕ್ತರಿಗೆ ಅವನು ಬೆಣ್ಣೆಯ ಹಾಗೆ ಇದ್ದಾನೆ. ಕಾಲಿಯ ಮರ್ದನವನ್ನು ಮಾಡಿ ಅವರ ಶತ್ರುಗಳು ಬೇಕಾದಷ್ಟು ಪ್ರಬಲರಾಗಿದ್ದರು ಅವರನ್ನ ಸಂಹಾರ ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೋ ಅಂತಹ ಶ್ರೀಕೃಷ್ಣನಿಗೆ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ದೇವೆ ಅಂತ ಗ್ರಂಥದಲ್ಲಿ ಹೇಳಿ ಮುಂದೆ ವಿಶ್ವ ಗುರುಗಳು ತ್ರೈಲೋಕ್ಯಾಚಾರ್ಯರಾದಂತಹ ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನು ಮಾಡ್ತಾರೆ. ಶ್ರೀಮದಾನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಸರಧೀಶಾಧಿವೃತ್ತಯೇ. ಅಂದ್ರೆ ಸರಧೀಶ ಶರಧೀಶ ಸಮುದ್ರ ಯಾವ ರೀತಿಯಾಗಿ ಸುಂದರವಾಗಿ ಯಾವಾಗ ಕಾಣ್ತದೆ ಅಂತ ಹೇಳಂತಂದ್ರೆ ಶರತ್ ಚಂದ್ರ, ಶರತ್ಕಾಲದ ಚಂದ್ರನೊಳಗ
ಇದ್ದಾಗ ನಾವು ಸಮುದ್ರದ ತೀರಕ್ಕೆ ಹೋದಾಗ ಆ ಸಮುದ್ರದ ಸೌಂದರ್ಯವೇ ಬೇರೆ. ಹಾಗೆ ಶ್ರೀಮದ್ ಆಚಾರ್ಯರು ಹೇಗಿದ್ದಾರೆ ಅಂತಂದ್ರೆ ಶರತ್ಕಾಲದ ಚಂದ್ರರಂತೆ ಇದ್ದಾರೆ. ಶಾಸ್ತ್ರ ಅಂತನ್ನುವುದು ಸಮುದ್ರಕ್ಕೆ ಸಮಾನ. ಈ ಶಾಸ್ತ್ರ ಸುಂದರವಾಗಿ ಕಾಣೋದು ಯಾವಾಗ ಅಂತ ಹೇಳಿದ್ರೆ ಶ್ರೀಮದ್ ಆಚಾರ್ಯರೆಂಬ ಚಂದ್ರ ಇದ್ರು ಅಂತಂದ್ರೆ ಆ ಚಂದ್ರನ ಕನ್ನಡಿಯಲ್ಲಿ, ಚಂದ್ರನ ಬೆಳದಿಂಗಳಲ್ಲಿ ಶಾಸ್ತ್ರವನ್ನ, ಸಮುದ್ರವನ್ನ ನಾವು ನೋಡಿದಾಗ ಆ ಸಮುದ್ರದ ಸೌಂದರ್ಯವೇ ಬೇರೆ. ಎಲ್ಲರೂ ಶಾಸ್ತ್ರಕಾರರೇ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಎಷ್ಟನೇ ಸಿದ್ಧಾಂತ? 22ನೇ ಸಿದ್ಧಾಂತ. ಮಧ್ವ ಸಿದ್ಧಾಂತ 22ನೇ. 22ಕ್ಕಿಂತ ಮೊದಲು 21 ಸಿದ್ಧಾಂತಗಳಿದ್ದಾವೆ. 21 ಸಿದ್ಧಾಂತಗಳನ್ನು ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಆದರೆ ಅವು ಸುಂದರವಾಗಿ ಕಾಣುವುದಿಲ್ಲ. ಯಾಕೆ ಸುಂದರವಾಗಿ ಕಾಣುವುದಿಲ್ಲ ಅಂತಂದ್ರೆ ಅಲ್ಲಿ ಶ್ರೀಮದ್ ಆಚಾರ್ಯರೆಂಬ ಶರತ್ಚಂದ್ರ ಇಲ್ಲ. ಎಲ್ಲಿ ಶ್ರೀಮದ್ ಆಚಾರ್ಯರೆಂಬ ಶರತ್ಚಂದ್ರ ಇರ್ತಾರೋ ಅಲ್ಲಿ ಶಾಸ್ತ್ರ ಸಾಗರ ಸುಂದರವಾಗಿ ಕಾಣುತ್ತೆ. ಸುಳ್ಳು ಉತ್ಪ್ರೇಕ್ಷೆಗಾಗಿ ಹೇಳ್ತಾ ಇದ್ದಾರೆ ಅಂತ ತಿಳಿಬೇಕು. ಯೂಶಲಿ ಹಂಗೊಂದು ಕ್ರಮ ಇದೆ. ನಮ್ಮ ಗುರುಗಳನ್ನ ನಾವು ಉತ್ಪ್ರೇಕ್ಷೆ ಮಾಡಿ ಹೇಳುವಂತಹ ಒಂದು ಕ್ರಮ ಇದೆ ನಮ್ಮಲ್ಲಿ. ನಮ್ಮ ಗುರುಗಳು ನಮಗೆ ಎದುರಿಗೆ ಬಂದ್ರು ಅಂತ ಹೇಳಿದ್ರೆ ಅವರೇ ಇಂದ್ರ, ಅವರೇ ಚಂದ್ರ. ಗುರುಗಳನ್ನು ಬಿಡ್ರಿ, ಸ್ವಲ್ಪ ಯಾರಾದರೂ 5,000 ಕೊಡುವಲ್ಲಿ 50,000 ಕೊಟ್ಟರು ಅಂತ ಅನ್ಕೊಂಡ್ರಿ ಡೊನೇಷನ್. ಅವತ್ತು ಆ ಆರಾಧನೆ ಒಳಗೆ ಕೆಲವೊಮ್ಮೆ ರಾಯರ ಮರೆತು ಮರಿಬೋದು ನಾವು, ಆದ್ರೆ ಡೋನರ್ ಮರೆಯುವುದು. ಯಾಕಂತಂದ್ರೆ ಡೋನರ್ ಇದ್ದಾರೆ. ನರಸಿಂಹ ಜಯಂತಿಗೆ ಎಲ್ಲ ಅಕ್ಕಿ ಸೇವೆಯನ್ನು ಅವರು ಮಾಡಿಸಿದ್ರು ಅಂತ ಹೇಳಂತಂದ್ರೆ ಅವ್ರಿಗಿಂತ ದೊಡ್ಡ ದೇವರೇ ಇಲ್ಲ ನಮಗೆ. ದೊಡ್ಡ ದೇವರು ಅವರು, ಸಣ್ಣ ದೇವರು ಅಲ್ಲ, ದೊಡ್ಡ ದೇವರು ಅವರು. ಹಾಗೆ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಮಂತ್ರಾಲಯ ಪ್ರಭುಗಳ ವಿಜಯವನ್ನು ಹೇಳುವಾಗ ಅವರ ಪರಂಪರೆಯಲ್ಲಿ ಬರುವಂತಹ ಜಗದ್ಗುರುಗಳ ವರ್ಣನೆಯನ್ನು ಮಾಡಬೇಕು. ಅದಕ್ಕೆ ಉತ್ಪ್ರೇಕ್ಷೆ ಮಾಡಿ ಶಾಸ್ತ್ರಗಳು ಅಂತಂದ್ರೆ ಸಮುದ್ರ ಇದ್ದಂತೆ, ಶ್ರೀಮದ್ ಆಚಾರ್ಯರು ಅಂತಂದ್ರೆ ಚಂದ್ರ ಇದ್ದಂತೆ. ಶ್ರೀಮದ್ ಆಚಾರ್ಯರು ಇದ್ದಾಗ ಸಮುದ್ರ ಚಂದ್ರ ಸುಂದರವಾಗಿ ಕಾಣುವಂತೆ, ಶಾಸ್ತ್ರ ಸುಂದರವಾಗಿ ಕಾಣುವುದು ಶ್ರೀಮದ್ ಆಚಾರ್ಯರೊಂದಲ್ಲೇ ಅಂತ ಹೇಳ್ತಾ ಇರೋದು ಉತ್ಪ್ರೇಕ್ಷೆಯಿಂದ ಅಲ್ಲ. ಸ್ವಲ್ಪ ಅಲ್ಲಿ ಹೋಗಿ ಮತ್ತೆ ವಿಷಯಕ್ಕೆ ಬರೋಣ. ಯಾಕೆ ಮಧ್ವ ಸಿದ್ಧಾಂತ ಶ್ರೇಷ್ಠವಾದದ್ದು? ದಾಸರೆಲ್ಲರೂ ಯಾಕೆ ಇದರ ಬಗ್ಗೆ ಹೇಳ್ತಾರೆ? ಮಧ್ವ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ, ಬಿಟ್ಟು ಕೆಡಬ್ಯಾಡಿ. ಮಧ್ವ ಸಿದ್ಧಾಂತ ಅಷ್ಟು ರಿಲೆವೆಂಟ್ ಆಗಿ ಇದ್ದಿದ್ದಿಲ್ಲ ಅಂತಂದ್ರೆ ಮಂತ್ರಾಲಯ ಪ್ರಭುಗಳಂತಹ ಗುರುಗಳು, ರಘುತ್ತಮರಂತಹ ಗುರುಗಳು, ವಿಜಯೇಂದ್ರರಂತಹ ಗುರುಗಳು ಇಲ್ಲಿ ಈ ಪರಂಪರೆಯಲ್ಲಿ ಬರ್ತಿದ್ರ ಅವರು. ಸೊ 22ನೇ ಸಿದ್ಧಾಂತ ಇದು ಮಧ್ವ ಸಿದ್ಧಾಂತ. ಎಲ್ಲಾ ಶಾಸ್ತ್ರಗಳ ಬಗ್ಗೆ ನಾವು ವಿಚಾರ ಮಾಡಿ 22ನೇದ್ದು ಮಧ್ವ ಸಿದ್ಧಾಂತದ ವಿಶೇಷತೆ ಏನು ಅಂತ ತಿಳಿಬೇಕು. ಅದು ಮಧ್ವನವಮಿಗೆ ಏನಾದರೂ ಗೋವಿಂದಾಚಾರ್ಯ ಪ್ರವಚನ ಇಡಿಸಿದ್ರು ಅಂತ ಹೇಳಂತಂದ್ರೆ 1 ರಿಂದ 21 ಮತಗಳು ಏನ್ ಹೇಳ್ತಾವ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸ್ಪಾನ್ಸರ್ ಮುಂದೆ ಬಂದ್ರೆ ಇಡಿಸ್ತಾವ. ಅವ್ರು ಮಠ ಕಟ್ಟಿರೋದೇ ಬಾಕಿ ಪ್ರವಚನ ಆಗಿದೆ ಅಂತ ಹೇಳಿ ಮಠ ಕಟ್ಟಿರೋದು. ಸ್ಪಾನ್ಸರ್ ಮುಂದೆ ಬಂದ್ರು ಅಂತ ಹೇಳಿದ್ರೆ ಅವ್ರು ಇಡಿಸ್ತಾರೆ. ಎಲ್ಲಾ ಮತಗಳ ಬಗ್ಗೆ ವಿಚಾರ ಬೇಡ. 20, 21, 22 ಈ 3 ಮತಗಳ ಬಗ್ಗೆ ವಿಚಾರವನ್ನ ನಾವು ಮಾಡ್ತೇವೆ. ಯಾಕೆ? ಶ್ರೀಮದ್ ಆಚಾರ್ಯರು 22ನೇಯವರಾಗಿ ಹೊಸ ಸಿದ್ಧಾಂತವನ್ನು ನಮಗೆ ಕೊಟ್ಟರು. 20ನೇ ಸಿದ್ಧಾಂತ ಏನ್ ಹೇಳ್ತಾರೆ ಗೊತ್ತಂದ್ರೆ, ನಾನು ದೇವರು ಒಂದು ಅಂತ ಹೇಳ್ತಾರೆ.
ನಾನು ದೇವರು ಒಂದು ಸಲ ನನಗೆ ಅಪರೋಕ್ಷ ಜ್ಞಾನ ಆಯಿತು ಅಂತ ಹೇಳಂತಂದ್ರೆ ಮುಂದೆ 0 to 0 20 ನಾನು ದೇವರಾಗ್ಬಿಡ್ತೇನೆ, ಮುಗಿದು ಹೋಯ್ತು. ಸೋಹಂ ಅನ್ನೋದು 20ನೇ ಸಿದ್ಧಾಂತ. 21ನೇ ಸಿದ್ಧಾಂತ ಏನ್ ಹೇಳ್ತದೆ? ಸ್ವಲ್ಪ ಅವ್ರಕ್ಕಿಂತ ಅವ್ರ ಆದ್ಮೇಲೆ ಬಂದದ್ದು 20 ಆದ್ಮೇಲೆ 21 ಬರ್ಬೇಕಲ್ವ. 21ನೇ ಸಿದ್ಧಾಂತ ಏನ್ ಹೇಳ್ತೇವೆ ಅಂತಂದ್ರೆ ಹಂಗೆಲ್ಲ ಸರಿಯಲ್ಲ. ಸೋಹಂ ಅಂತಂದ್ರೆ ಸರಿಯಲ್ಲ, ಸಮೋಹಂ ಅಂತ ಅವ್ರು ಹೇಳ್ತಾರೆ. ನಾನು ದೇವರು ಒಂದೇ ಅಲ್ಲ, ಬದುಕಿದ್ದಾಗ ನಾನು ದೇವರು ಬೇರೆನೆ. ಯಾಕಂತಂದ್ರೆ ಅಲ್ಲಿ ಮರಣ ಹೊಂದಿದ ಮೇಲೆ ನಾನು ದೇವರಾಗ್ತೀನಿ ಅಂತ ಹೇಳಿ 20ನೇ ಸಿದ್ಧಾಂತ ಬದುಕಿದ್ದಾಗಲೇನೆ ನಾನೇ ದೇವರು ಅಂತ ಹೇಳಿದ್ದು. 21ನೇ ಸಿದ್ಧಾಂತ ಸತ್ತ ಮೇಲೆ ನಾನು ದೇವರು ಒಂದು ಅಂತ ಹೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಬಂದರು 22ನೇ ಸಿದ್ಧಾಂತವನ್ನ ತಗೊಂಡ್ಬಂದರು. ಸಮಸ್ಯೆ ಏನು? ನಾನು ದೇವರು ಒಂದೇ ಅಂತಾದರೆ ಸಮಸ್ಯೆ ಏನು? ಶ್ರೀಮದಾಚಾರ್ಯರು ಅತ್ಯಂತ ಸುಂದರವಾಗಿ ಹೇಳ್ತಾರೆ. ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್ ಅಂತ ಪ್ರಶ್ನೆ ಮಾಡ್ತಾರೆ. 20ನೇ ಸಿದ್ಧಾಂತದ ಪ್ರಕಾರ ನೀನು ದೇವರು ಒಂದೇ ಆಗಿದ್ರಿ ಅಂತ ಹೇಳಂತಂದ್ರೆ ನಿನಗೆ ಯಾಕೆ ನಿತ್ಯ ಸುಖ ಆಗುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಯಾಕೆ ನೀನು ದುಃಖ ಅನುಭವಿಸಬೇಕಾಗಿ ಬರ್ತದೆ? ನನ್ನ ಕಣ್ಣಿನ ಎದುರಿಗೇನೆ ನನ್ನ ಗಂಡ ಕಳ್ಕೊತೇನೆ, ನನ್ನ ಹೆಂಡತಿಯನ್ನು ಕಳ್ಕೊತೇನೆ, ನನ್ನ ಮಕ್ಕಳು ಅಡ್ಡದಾರಿ ಹಿಡಿತಾರೆ, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ, ಅದು ತಪ್ಪು ಅಂತ ಕೆಳಗೆ ಬೀಳ್ತದೆ, ದುಃಖ ಆಗ್ತದೋ ಇಲ್ಲೋ? ಆ ಪ್ರಶ್ನೆ ಮಾಡ್ತಾರೆ. ನಿನಗ ನೀನು ದೇವರು ಒಂದೇ ಆಗಿದ್ದಿ ಅಂತ ಹೇಳಂತಂದ್ರೆ ನಿನಗೆ ನಿತ್ಯ ಸುಖ ಆಗ್ಬೇಕು. ಯಾರ ಹಣೆ ಬಾರ ಬರ್ಕೊಳ್ಳೋ ಮುಂದಾಗ ನನ್ನ ಹಣೆ ಬಾರದಾಗ ದುಃಖ ಬರಲಿ ಅಂತ ಬರ್ಕೋತಾರೆ. ನನಗೆ 4 ಜನ ಮಕ್ಕಳಾಗಬೇಕು, 4ಕ್ಕೆ 4 ಗಂಡ ಆಗ್ಬೇಕಂತ ಹೇಳಿ ಬರ್ಕೋತಿರು. ನಮ್ಮ ಕೈಯಾಗ ಬರ್ಕೊಳ್ಳೋಂಗಿದ್ರೆ ಮೊದಲು 1-2 ಹೆಣ್ಣು ಆಮೇಲೆ 1-2 ಗಂಡ ಆಗಲಿ ಅಂತಿರು, ಅಥವಾ 4ಕ್ಕೆ 4 ಹೆಣ್ಣು ಆಗಲಿ ಅಂತಿರು. ನಮ್ಮ ಕೈಯಾಗ ಏನಾಗಿದೆ ಆಚಾರ್ಯ? ಅದನ್ನೇ ಶ್ರೀಮದ್ ಆಚಾರ್ಯ ಹೇಳಿದ್ರು, ನಮ್ಮ ಕೈಯಾಗಿಲ್ಲ, ಆದ್ದರಿಂದಲೇನೆ ನಾವು ದೇವರಲ್ಲ. ಇದರಿಂದ 20ನೇ ಸಿದ್ಧಾಂತ ಇರ್ರಿಲೆವೆಂಟ್ ಅಂತ ಆಯ್ತು, ಅಪ್ರಸ್ತುತ ಅಂತ ಆಯ್ತು. ಇದನ್ನು ನೋಡಿದಂತಹ 21ನೇ ಮತದವರು ಹೌದು ನಮ್ಮ ಕೈಯಾಗಿಲ್ಲ, ಅದಕ್ಕೆ ದೇವರಿಗೆ ಹೋಗಬೇಕು, ದಿಂಡ್ರಿಗೆ ಹೋಗಬೇಕು, ಆರಾಧನೆಗಳಿಗೆ ಹೋಗಬೇಕು. ನಾವು ಆರಾಧನೆಗೆ ಹೋಗುದು ಯಾವಾಗಾರೆ ಅಂತಂದ್ರೆ ಹಿಂದೇನು ಪ್ರವಚನ ಇಟ್ಟಿರ್ತಾರ ಅದಕ್ಕೆ ಹೋಗಂಗಿಲ್ಲ. ಅವತ್ತೇನು ಅನ್ನ ಹೊಳಿ ಕುಂಬಳಕಾಯಿ ಹಾಕಿ ಹೊಳಿ ಮಾಡಿರ್ತಾರ ಅದನ್ನು ಹೊಳಿಲಿಕ್ಕೆ ಹೋಗುದು. ದೇವರ ಆರಾಧನೆಯನ್ನು ಮಾಡಬೇಕು, ಅರ್ಚನೆ ಮಾಡಬೇಕು, ಭಕ್ತಿ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರೆ ನಾನು ದೇವರಲ್ಲ. ಅದಕ್ಕೆ ಅವರು ಒಂದು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ನಾನು ಬದುಕಿದ್ದಾಗ ದೇವರ ಆಗುವುದಿಲ್ಲ, ಬದುಕಿದ್ದಾಗ ದೇವರೇ ಬೇರೆ, ನಾನು ಅವನ ಭಕ್ತ, ಸಾಯೋ ತನಕನೂ ದೇವರ ಪೂಜೆ ಮಾಡಬೇಕು, ಉಂಡಿ ಒಡಿ ಪುಳಿಯೋಗರೆ ಮೊಸರನ್ನ ಏನು ಸಿಗುತ್ತಾವ ಎಲ್ಲಾನು ಹೊಡೆಯಬೇಕು. ಅದಾದ ಮೇಲೆ ಒಂದು ಸಲ ನಾನು ಸತ್ತೆ ಅಂತ ಹೇಳಂತಂದ್ರೆ ನಾನು ದೇವರು ಒಂದೇ ಆಗ್ತೀನಿ. ಅವ್ರಿಗೆ ಶ್ರೀಮದಾಚಾರ್ಯ ಕೇಳ್ತಾರೆ, ಸತ್ತ ಮೇಲೆ ನೀನು ದೇವರು ಒಂದು ಆಗೋದೇ ಇತ್ತು ಅಂತ ಹೇಳಂತಂದ್ರೆ ಪೂಜೆ ಯಾಕೆ ಮಾಡ್ತೀನಿ? ಚಾತುರ್ಮಾಸ್ಯ ವ್ರತ ಯಾಕೆ ಮಾಡ್ತೀನಿ? ಏಕಾದಶಿ ಉಪವಾಸ ಯಾಕೆ ಮಾಡ್ತೀನಿ? ಯಾಕಂತಂದ್ರೆ ಸತ್ತ ಮೇಲೆ ನೀನು ದೇವರೇ ಆಗೋಯ್ತಿ ಅಂತಂದ್ಮೇಲೆ ಪುಣ್ಯ ಪಾಪಗಳ ಲೆಕ್ಕ ನಿನ್ನಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಆದರೂ ನಾನು ದೇವರ ಪೂಜೆಯನ್ನು ಮಾಡ್ತೀನಿ, ಸಂಧ್ಯಾ ವಂದನೆ ಮಾಡ್ತೀನಿ, ವ್ರತ ನಿಯಮಗಳನ್ನ ಮಾಡ್ತೀನಿ ಅಂತ ಹೇಳಂತಂದ್ರೆ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ
ಥಿಯರಿ ಏನು ಹೇಳ್ತದೆ, ಪ್ರಾಕ್ಟಿಕಲ್ ಏನು ಹೇಳ್ತದೆ, ಎರಡೂ ಒಂದೇ ಆಗಿರಬೇಕು. ಥಿಯರಿ ಒಳಗೆ ಕಲ್ತಿದ್ದನ್ನ ಲ್ಯಾಬಿಗೆ ಹೋಗಿ ನಾನು ಪರೀಕ್ಷೆ ಮಾಡಿದಾಗ ಉತ್ತರ ಬೇರೆ ಬಂತು ಅಂತ ಹೇಳಂತಂದ್ರೆ ಎರಡರ ಪೈಕಿ ಒಂದಾಗಿರ್ತದೆ. ಒಂದು, ನೀನು ಹೇಳಿದ ಥಿಯರಿ ಆದ್ರೂ ತಪ್ಪಾಗಿರ್ಬೇಕು, ಪ್ರಾಕ್ಟಿಕಲ್ನಲ್ಲಿ ನೀವು ಮಾಡುವ ಪ್ರಾಕ್ಟೀಸ್ ಆದ್ರೂ ಬೇರೆ ಆಗಿರ್ಬೇಕು. ಆದ್ರಿಂದ 20ನೇ ಸಿದ್ಧಾಂತವೂ ಸರಿಯಲ್ಲ, 21ನೇ ಸಿದ್ಧಾಂತವೂ ಸರಿಯಲ್ಲ. ಶ್ರೀಮದ್ ಆಚಾರ್ಯರು 22ನೇ ಸಿದ್ಧಾಂತದ ರಚನೆಯನ್ನ ಮಾಡಿ ಸೋಹಂ ಅಂತನ್ನುವುದು ಅಪ್ರಸ್ತುತ, ಸಮೋಹಂ ಅಂತನ್ನುವುದು ಅಪ್ರಸ್ತುತ. ಹಾಗಾದರೆ ರಿಲೆವೆಂಟ್ ಆದದ್ದು ಯಾವುದು ಅಂದ್ರೆ ದಾಸೋಹಂ ಅಂತ ಹೇಳೋದೇನಲ್ಲ, ಅದು ಅತ್ಯಂತ ಪ್ರಸ್ತುತವಾದದ್ದು. ಅದಕ್ಕೆ ನೋಡಿ 22 ಕಾಣೋದು ವಾಸ್ತವಿಕವಾಗಿ ಸುಳ್ಳು, ಬ್ರಹ್ಮಸತ್ಯ, ಜಗನ್ ಮಿಥ್ಯ 0. ಅದಾದ್ಮೇಲೆ ಬಂದದ್ದು ಸಮೂಹಂ 21, ಬದುಕಿರುವಾಗ 2, 21 ಹೆಂಗ್ ಬರೀತಾರೆ, 2 1, ಬದುಕಿರುವಾಗ 2 ಅಂತ ಕಾಣ್ತದೆ, ಸತ್ತ ಮೇಲೆ ಒಂದೇ ಆಗ್ತೀವಿ, ಅದು 21 ಅಂತ ಆಯ್ತು. 22 ಶ್ರೀಮದ್ ಆಚಾರ್ಯ ಹೇಳಿದ್ದು, ಬದುಕಿದ್ದಾಗ ನಾನು ದೇವರು ಬೇರೆ, ಸತ್ತ ಮೇಲೆ ಮುಂದೆ 2, ನಾನು ದೇವರು ಬೇರೆ. ಸ್ವರ್ಗಕ್ಕೆ ಹೋದ್ರೆ ನಾನು ದೇವರು ಬೇರೆ, ಅವನು ಈಶಾ, ನಾನು ದಾಸ. ಸರಿ, ಪರಮಾತ್ಮನ ಅಪರೋಕ್ಷ ಜ್ಞಾನ ಆಯಿತು, ನಾನು ಮುಕ್ತನಾದೆ, ವೈಕುಂಠದಲ್ಲಿ ಹೋದಾಗಾದರೂ ನಾನು ದೇವರಾಗ್ತೇನೆ ಅಂತ ಹೇಳಂತಂದ್ರೆ ಇಲ್ಲ, ವೈಕುಂಠಕ್ಕೆ ಹೋದರೂ ಕೂಡ ನಾನೇ ಬೇರೆ, ದೇವರೇ ಬೇರೆ, ಅಲ್ಲಿಯೂ ಅವನು ಈಶ, ನಾನು ದಾಸ. ಹೀಗೆ ಎಲ್ಲಿ ಹೋದರೂ ಈ ದ್ವಿತ್ವ ಅನ್ನುವುದು ಉಳಿದೇ ಉಳಿತದೆ. ಆದ್ದರಿಂದ ನಮ್ಮ ಮತ ಇದು ದ್ವೈತ ಮತ. ಈಗ ಬಾಕಿದೆಲ್ಲಾನು ಹೊಂದುತ್ತದೆ. ನಾವು ಅಂದ್ಕೊಂಡಂಗೆ ಯಾಕೆ ಆಗೋದಿಲ್ಲ ಅಂತಂದ್ರೆ ನಾವು ದೇವರಲ್ಲ ಆದ್ದರಿಂದ ಆಗ್ತದೆ. ಸಂಧ್ಯಾವಂದನೆ ದೇವರ ಪೂಜೆ ಯಾಕೆ ಮಾಡ್ತೀರಿ ಅಂತ ಹೇಳಂತಂದ್ರೆ ಆ ಹರಿಪ್ರೀತಿಯನ್ನಾಗಿ ನಮ್ಮ ಮೇಲೆ ಅನುಗ್ರಹ ಮಾಡಿ ನಮ್ಮನ್ನ ಸಂಸಾರದಿಂದ ಎತ್ತಿ ಹಿಡಿಲಿ ಅಂತನ್ನುವುದಕ್ಕಾಗಿ ನಾನು ಆ ಹರಿಯ ಸೇವೆಯನ್ನು ಮಾಡ್ತೇನೆ ಅಂತಂದಾಗ ಪ್ರಾಕ್ಟಿಕಲ್ ಏನು ಹೇಳುತ್ತದೆ, ಪ್ರಾಕ್ಟಿಕಲ್ನಲ್ಲಿ ನಾವೇನು ಅನುಭವಿಸ್ತಾ ಇದ್ದೇವೆ, ಹಾಗೂ ನಮ್ಮ ಸಿದ್ಧಾಂತ ಥಿಯರಿ ಏನು ಹೇಳ್ತಾ ಇದೆ, ಎರಡೂ ಕೂಡ ಸಮವಾಗಿ ಬಂತು. ಆದ್ದರಿಂದಲೇ ಈ ಕಾವ್ಯದಲ್ಲಿ ಈ ರೀತಿಯಾಗಿ ಇಲ್ಲಿ ವರ್ಣನ ಮಾಡಿದ್ರು. ಏನಂತ, ಶ್ರೀಮದಾನಂದ ತೀರ್ಥೆಂದು ಭಾಸನಂ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಶರಧೀಸಾಧಿವೃದ್ಧಯೇ ಅಂತ ಹೇಳಿ ಮುಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು, ಇದಿನ್ನೂ ಗ್ರಂಥ ರಚನೆಗಿಂತ ಪೂರ್ವದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ರತ್ನಾನ ರಸನ ರಂಗನರ್ತಕಿ ಶಬ್ದಾಂಬುಧಿ ಶರಜ್ಯೋತ್ಸ್ನ ಶರಣಂ ಮಮ ಶಾರದ. ಸರಸ್ವತಿ ದೇವಿಯ ಸ್ತೋತ್ರವನ್ನು ಮಾಡಿದರೆ ಸರಸ್ವತಿ ದೇವಿಯ ವರ್ಣನೆಯನ್ನ ಮಾಡ್ತಾ ಈ ಕಲಾಕಾರರು ಅಂತ ಯಾರ್ಯಾರಿದ್ದಾರೆ, ಅದು ತಬಲಾ ಬಾರಿಸೋರು, ಪೇಟಿ ಬಾರಿಸೋರು, ನರ್ತನ ಮಾಡುವವರು, ಹಾಡು ಹೇಳುವವರು, ಸಂಗೀತಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬರು ಹಾಗೂ ಪರಂಪರಾಗತವಾಗಿ ಶಾಸ್ತ್ರವನ್ನ ಅಧ್ಯಯನ ಮಾಡುವಂತಹ ಪುರುಷರು, ವಿದ್ವಾಂಸರು ಎಲ್ಲರೂ ಶಾರದಾದೇವಿಯ ಆಶ್ರಯವನ್ನ ಪಡೆದೇ ಪಡೆದರು. ಆದರೆ ಒಂದು ಸಲ ಆ ಶಾರದಾದೇವಿ ನಾನು ಎಲ್ಲಿ ನರ್ತನ ಮಾಡಲಿ ಅಂತ ವಿಚಾರ ಮಾಡ್ಕೋತ ಹೊಂಟಿದ್ದ. ಚಲೋ ಪ್ಲಾಟ್ಫಾರ್ಮ್ ಸಿಗುವುದಾಗಿತ್ತು. ಈ ಸಂಗೀತಗಾರರಿಗೆ, ಪ್ರವಚನಗಾರರಿಗೆ ಇದು ಒಂದು ಪ್ರಾಬ್ಲಮ್. ಚಲೋ ಸ್ಟೇಜ್ ಸಿಗಬೇಕು ನಮ್ಗೆ. ಚಲೋ ಸ್ಟೇಜ್ ಸಿಕ್ತು ಅಂತ ಹೇಳಂತಂದ್ರೆ, ಫುಲ್ ಆಡಿಯನ್ಸ್ ಸಿಕ್ತು ಅಂತ ಹೇಳಂತಂದ್ರೆ ಆರ್ಗನೈಸರ್ ಅರ್ಧ ತಾಸಿಗೆ ಮುಗಿಸ್ಬೇಕು ಅಂತ ಹೇಳಿರ್ತಾನೆ. ಅರ್ಧ ತಾಸು ನಮ್ದು ಪ್ರವಚನ ಆಗಿರ್ತದೆ.
ಆದ್ಮೇಲೆ ಮತ್ತೆ ಅರ್ಧ ತಾಸಾದ್ರೂ ಇನ್ನೂ ಕಟ್ಕೋತಾನೆ ಇರ್ತೇವೆ ನಾವು, ಕಟಿಯುಗ. ಯಾಕ ಅಂತಂದ್ರ ಅದ್ರಾಗಿ ಮನೆ ಕರೋನಾ ಒಂದು ಬಂದು ಹೋಗ್ತದ್ರಿ. ಕರೋನಾ ಬಂದಾಗನಿಂದ ಈ ಆನ್ಲೈನ್ ಎಷ್ಟು ಹಾವಳಿ ಆಗ್ಯಾವಲ್ಲ, ಎಲ್ಲ ಸ್ವಾಮಿಗಳದು ಆನ್ಲೈನ್ದಾಗ ಪ್ರವಚನ, ಎಲ್ಲ ಪಂಡಿತರದು ಆನ್ಲೈನ್ದಾಗ ಪ್ರವಚನ. ಗುಡಿ ಮಠ ಕಟ್ಟಿದವ್ರು ಏನ್ ಮಾಡ್ಬೇಕು? ಮತ್ತೆ ಎಲ್ಲರೂ ನಿಮ್ಮ ಮನ್ಯಾಗ ಆನ್ಲೈನ್ ಕೇಳ್ಕೊತ ಕೂತ್ರಿ ಅಂತ ಹೇಳಿ ಅಂತಂದ್ರೆ ಎಲ್ಲಿ ಹೋಗ್ತೀವಿ ನಾವು? ಹೀಗಾಗಿ ಆಫ್ಲೈನ್ ಪ್ರವಚನಗಳೇ ಬಂದಾಗಿವ. ಅಕಸ್ಮಾತ್ ಇಂಥ ಸ್ಟೇಜ್ ಸಿಕ್ಕು ಇಷ್ಟು ಮಂದಿ ನೋಡಿ ಬಿಟ್ವಿ ಅಂತೇಳಿ ಅಂತಂದ್ರೆ ಕಟಿಯುಗ ಬಿಟ್ಟಿವಿ. ಮುಂದಿನ ಸಲ ಹೇಳ್ಬಿಡ್ತಾರೆ ಗೋವಿಂದಾಚಾರ್ಯ, ಇವ್ರು ಬಹಳ ಕೊರಿತಾರ್ರಿ, ಇವ್ರನ್ನ ಕರೆಸ್ಬೇಡ್ರಿ ಅಂತೇಳಿ. ಅಲ್ಲ, ಇಲ್ಲೇನು ಹಂಗೆ ಅನ್ನೋದಿಲ್ಲ, ನನ್ನ ಬಗ್ಗೆ ಹಂಗೆ ಅನ್ನೋದಿಲ್ಲ ಅಂತ ಅನ್ಕೊಂಡೆ ನಾನು. ಇದು ನನ್ನ ಸಮಸ್ಯೆ ಅಲ್ಲ, ನನ್ನಂತಹ ಒಬ್ಬ ವಿದ್ವಾಂಸನ ಅಥವಾ ಕಲಾಕಾರರ ಸಮಸ್ಯೆ ಅಲ್ಲ. ಒಳ್ಳೆ ಸ್ಟೇಜ್ ಸಿಕ್ಕಾಗ ಮೈ ಚಳಿ ಬಿಟ್ಟು ಪ್ರವಚನವನ್ನ ಮಾಡೋದು, ಮೈ ಚಳಿ ಬಿಟ್ಟು ನರ್ತನವನ್ನ ಮಾಡೋದು ನಮ್ದಷ್ಟೇ ಸಮಸ್ಯೆ ಅಲ್ಲ. ಸ್ವಯಂ ಸರಸ್ವತಿ ದೇವಿಗೂ ಈ ಪ್ರಾಬ್ಲಮ್ ಆಯ್ತಂತೆ. ಯಾವಾಗ ರಾಯರ ನಾಲಿಗೆ ಎಂಬ ರಂಗಮಂಚ ಅವಳಿಗೆ ಸಿಕ್ತೋ ಅವಾಗ ಮೈ ಚಳಿ ಬಿಟ್ಟು ನರ್ತನ ಮಾಡ್ಲಿಕ್ಕಂತ. ಅದಕ್ಕೆ ಹೇಳ್ತಾರೆ ಶಬ್ದಾಂಬುದಿ ಶರಜ್ಯೋತ್ಸ್ನ ಶರಣಮ್ಮ ಶ್ರೀ ರಾಘವೇಂದ್ರ ರತ್ನಾನ ರಸನ ರಂಗ ನರ್ತಕಿ. ನೋಡ್ರಿ, ಯಾವ ಬಿರುದು ಕೊಟ್ಟರು ಶಾರದಾಗ? ರಸನ ರಂಗ ನರ್ತಕಿ. ನರ್ತಕಿ ಅಂತಂದ್ರೆ ಡ್ಯಾನ್ಸರ್, ರಂಗ ನರ್ತಕಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಂತಹ ಡ್ಯಾನ್ಸರ್. ಸ್ಟೇಜ್ ಯಾವ್ದು ಹಂಗಂದ್ರೆ ಶಾರದಾ ದೇವಿಗೆ ಸಿಕ್ಕ ಸ್ಟೇಜ್ ಯಾವುದು ಅಂತಂದ್ರೆ ರಸನ. ರಸನ ಅಂದ್ರೇನು? ನಾಲಿಗೆ. ರಾಯರ ನಾಲಿಗೆ ಅಂತಂದವ, ರಾಘವೇಂದ್ರ ಸ್ವಾಮಿಗಳ ನಾಲಿಗೆ ಅಂತಂದವ ಸ್ಟೇಜ್ ಸಿಕ್ಕಾಗ ಮೈ ಚಳಿ ಬಿಟ್ಟು ಕುಣಿಲಿಕ್ಕತ್ತದ. ಸಾಕು ಅಂತ ಹೇಳಿದ್ರು ನರ್ತನ ಮಾಡೋದನ್ನು ನಿಲ್ಲಿಸಲಿಲ್ಲ. ಅದಕ್ಕೆ ಗುರುಗುಣ ಸ್ಥಾನದೊಳಗ ಇನ್ನೂ ಸುಂದರವಾಗಿ ಅದನ್ನು ಹೇಳ್ತಾರೆ. ಧೀರ ಶ್ರೀ ರಾಘವೇಂದ್ರ ಪದತುಲ ರಸನ ರಂಗ ನೃತ್ತ ಸ್ವಯಂಭೂ ಯೋಷಾಧಮ್ಮಿಲ್ಲ ಭಾರ. ರಾಯರು ರಚನೆ ಮಾಡಿದ ಗ್ರಂಥದ ಸುಧಾಕೇನ ಟಿಪ್ಪಣಿ ಬರೆದಲ್ಲ, ಅದರ ಹೆಸರೇನು? ಪರಿಮಳ. ಅದಕ್ಕೆ ವಾದೇಂದ್ರ ತೀರ್ಥರು ಪರಿಮಳ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನ ಹೇಳ್ತಾರೆ. ಮೈ ಚಳಿ ಬಿಟ್ಟು ಕುಣಿದ್ರು ಅಂತ ರಾಘವೇಂದ್ರ ವಿಜಯದಲ್ಲಿ ಹೇಳಿದ್ರೆ, ಗುರುಗುಣ ಸ್ಥಾನದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಮೈ ಚಳಿ ಬಿಟ್ಟು ಕುಣಿಯೋ ಮುಂದಾಗ ಕೆಲವೊಮ್ಮೆ ನೋಡಿವಿ ನಾವು ನರ್ತನ ಡ್ಯಾನ್ಸ್ ಇದನ್ನು ಮಾಡಬೇಕಾದಾಗ ಕಾಲಾಗಿ ಗೆಜ್ಜಿ ಬಿದ್ದು ಹೋಗ್ತಾವ. ಅವು ಏನು ಆಭರಣಗಳನ್ನ ತಲೆಯೊಳಗೆ ಹಾಕೊಂಡಿರ್ತಾರ, ಅವು ಬಿದ್ದು ಹೋಗ್ತವೆ. ಹಂಗ ಸರಸ್ವತಿ ದೇವಿ ಉತ್ತಮವಾದ ಮುತ್ತೈದೆಯರ ಲಕ್ಷಣ ತಲೆ ತುಂಬ ಕೂದಲಿರ್ಬೇಕಂತ. ಸರಸ್ವತಿ ಮಹಾಮುತ್ತೈದೆ ತಲೆ ತುಂಬ ಪರಿಮಳ ಭರಿತವಾದ ಮಲ್ಲಿಗೆಯ ಹೂವುಗಳನ್ನ ಹಾಕೊಂಡು ನರ್ತನ ಮಾಡಿಕಬೇಕು. ನರ್ತನ ಮಾಡೋದ್ರಲ್ಲಿ ರಾಯರ ನಾಲಿಗೆ ಮೇಲೆ, ಆ ನಾಲಿಗೆ ಮೇಲೆ ನರ್ತನವನ್ನು ಮಾಡಬೇಕಾದಾಗ ತಲೆಯ ಅಂದ್ರೆ ತಲೆಯಲ್ಲಿ ಇರುವಂತಹ ಹೂವುಗಳು ರಾಯರ ನಾಲಿಗೆಯ ಮೇಲೆ ಬಿತ್ತು, ಅದೇ ಪರಿಮಳ ಗ್ರಂಥವಾಗಿ ನಮ್ಮ ಕೈಗೆಲ್ಲ ಸೇರಿತು ಅಂತನ್ನುವುದನ್ನ ಅಲ್ಲಿ ಆ ಗುರುಗುಣ ಸ್ಥಾನದಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಹೀಗೆ ಅಂತಹ ರಾಯರು ನನಗೆ ಅನುಗ್ರಹ ಮಾಡಲಿ ಅಂತ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮುಂದೆ ವ್ಯಾಸರಾಜರ ಸ್ತೋತ್ರವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ವ್ಯಾಸ ಸೂತ್ರ ಪದೋರ್ಥೋಪನ್ಯಾಸಮಾಕರಣ್ಯ ಮಾನಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋಲಕೋವಿದ. ವ್ಯಾಸರಾಜರ ಸ್ಮರಣೆ. ಇನ್ನು ನಾನು ಪ್ರಧಾನವಾದದ್ದನ್ನು ಅಷ್ಟೇ ಹೇಳ್ತಾ ಹೋಗ್ತಾ ಇದ್ದೇನೆ.
ಪೂರ್ಣ ಪೋರ್ಷನ್ ಮುಗಿಸ್ಬೇಕು ಅಂತನ್ನುವ ಉದ್ದೇಶ ಇದ್ದುದರಿಂದ ವ್ಯಾಸರಾಜರ ಸ್ಮರಣೆಯನ್ನ ಮಾಡ್ತಾರೆ. ವ್ಯಾಸರಾಜರ ಯಾರು? ರಾಯರ ಹಿಂದಿನ ರೂಪದಲ್ಲಿ ಇದ್ದಂಥವರು ಅಂತ ನಾವು ಕೇಳಿರುತ್ತೇವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎರಡನ್ನ ಕಡ್ಡಾಯವಾಗಿ ಮಾಡಬೇಕು. ಒಂದು, ಸುಧಾವ ಪಠನೀಯ, ವಸುಧಾವ ಪಾಲನೀಯ ಅಂತ ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು, ಸಾಯೋದ್ರೊಳಗಾಗಿ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಓದಬೇಕು. ನ್ಯಾಯಸುಧಾ ಓದೋದು ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೋಬೇಡ್ರಿ, ಎಲ್ಲರಿಗೂ ಸಿಗುತ್ತದೆ ಅಂತ ತಿಳ್ಕೋಬೇಡ್ರಿ. ವಿದ್ಯಾಪೀಠಕ್ಕೆ ಸೇರಿಸಿದ್ರೆ ಮುಗಿತು ಅವರು ಸುಧಾಮಂಗಳ ಮಾಡಿ ಕಳಿಸ್ತಾರೆ ಅಂತನೂ ತಿಳ್ಕೋಬೇಡ್ರಿ. ವಿದ್ಯಾಪೀಠಕ್ಕೆ ಸೇರಿದವರೆಲ್ಲರೂ ಸುಧಾ ಓದ್ತಾರಂತಲ್ಲ. ಸುಧಾ ಓದ್ಬೇಕಂತೇಳಿ ಹೋಗಿರ್ತಾರೆ ವಿದ್ಯಾಪೀಠಕ್ಕೆ. ನೋಡ್ರಿ, ಗಿಡದಾಗ ಬಿಟ್ಟಿದ್ದು ಹೂ ಎಲ್ಲಾನು ದೇವರ ಪಾದಕ್ಕೆ ಸೇರ್ತಾವ. ಗಿಡದಾಗ ಬಿಟ್ಟಿದ್ದು ಹೂ ಕೆಲವೊಂದು ಗಿಡದೊಳಗೆ ಆಗಿ ಅಲ್ಲೇ ಬತ್ತಿ ಅಲ್ಲಿ ಕೆಳಗೆ ಬೀಳ್ತಾವ. ಇನ್ನು ಕೆಲವು ಹೂವುಗಳನ್ನ ಅದನ್ನ ಆರಿಸುವ ಮುಂದೆ ಕೆಳಗೆ ಬೀಳ್ತಾವ. ಇನ್ನು ಕೆಲವು ಪೂಜೆಗಂತೇಳಿ ತಗೊಂಡು ಹೋಗ್ತಾರೆ, ಏರ್ಸೋ ಮುಂದಾಗ ಬುಟ್ಟ್ಯಾಗ ಉಳಿತಾವ. ಯಾವುದಕ್ಕೂ ಪುಣ್ಯ ಇರ್ತದ ನೋಡ್ರಿ, ಆ ಹೂವು ಮಾತ್ರ ದೇವರ ಪಾದಕ್ಕೆ ಇರ್ತಾವ. ಹೌದು ಇಲ್ಲೋ? ಹಂಗ ವಿದ್ಯಾಪೀಠಕ್ಕೆ ಸೇರಿದ ಹುಡುಗರು ಅಂತ ಹೇಳಿರ್ತಂದ್ರೆ ಗಿಡದಾಗ ಬೆಳೆದ ಹೂ ಇರ್ತಂಗ. ವಿದ್ಯಾಪೀಠಕ್ಕೆ ಸೇರಿದವರೆಲ್ಲರೂ ಸುಧಾ ಓದ್ತಾರ ಅಂತ ಅರ್ಥಲ್ಲ. ಕೆಲವು ಮಂದಿ ಅಗ್ನಿಕ್ ಮುಗಿಸ್ಕೊಂಡು ಬರ್ತಾರೆ, ಕೆಲವು ಮಂದಿ ತರ್ಕ ಮುಗಿಸ್ಕೊಂಡು ಬರ್ತಾರೆ, ಕೆಲವು ಮಂದಿ ಏನೋ ಮನೆಯೊಳಗೆ ಸಮಸ್ಯೆ ಅಂತ ಎದ್ದು ಬಂದು ಬಿಡ್ತಾರೆ. ಯಾಕೆ ಬರ್ತಾರ ಅಂತ ಹೇಳಂತಂದ್ರೆ ಅವರಿಗೆ ಪುಣ್ಯ ಇರುವುದು. ನೀವು ಅನ್ಕೊಂಡಿರ್ಬೋದು, ಹಿಂದಕ್ಕೊಂದು ಕಾಲ ಇತ್ತು ಶಾಲೆ ಒಳಗೆ ಚಲೋ ಅಭ್ಯಾಸ ಮಾಡಿ ಅಂತಂದ್ರೆ ನಿನಗೆ ವಿದ್ಯಾಪೀಠಕ್ಕೆ ಬಿಡ್ತೀನಿ ಅಂತ. ನೀವು ಒಬ್ಬನ ಅಲ್ತಮ್ಮ, ನಾನು ಹಂಗ ಬಿಟ್ಟಿದ್ವಿ ವಿದ್ಯಾಪೀಠಕ್ಕೆ. ಉಡಾಳಿಗಿರಿ ಮಾಡಿದೆ ಅಂತಂದ್ರೆ ನೀನು ವಿದ್ಯಾಪೀಠಕ್ಕೆ ಬಿಡ್ತೀನಿ ಅಂತಂದ್ರೆ ಇರ್ತಾರೆ. ಭಜಂತ್ರಿಗಳೆಲ್ಲ ಇದ್ದಾರೆ, ನಮ್ಮನ್ನಲ್ಲೇ ನೋಡಿ ಬಂದಿದ್ದಾರೆ ಅಂತ ಹೇಳಿ ನಮ್ಮನ್ನು ವಿದ್ಯಾಪೀಠಕ್ಕೆ ಸೇರಿದ್ರು. ಸೇರಿಸಿದ್ರು. ದೈವ ಇತ್ತು ಅಂತ ಹೇಳಿ ಅಂತಂದ್ರೆ ನಮ್ಮ ಕಡೆಯಿಂದ ಉಡಾಳಿಗಿರಿ ಮಾಡಿಸಿ ಮನೆಯೊಳಗೆ ಇಟ್ಕೊಳ್ಳಾರ್ದಂಗ ಮಾಡಿ ವಿದ್ಯಾಪೀಠಕ್ಕೆ ಸೇರಿಸಿ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು, ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳನ್ನು ಹೇಳುವ ಸೌಭಾಗ್ಯವನ್ನು ನಮಗೆ ತಂದುಕೊಡ್ತಾರೆ. ಅದಕ್ಕೊಂದು ಪುಣ್ಯ, ಜನ್ಮಾಂತರದ ಪುಣ್ಯ ಇದ್ದರೆ ಮಾತ್ರ ಸುಧಾ ಓದಲಿಕ್ಕೆ ಸಾಧ್ಯ. ಅದಕ್ಕೆ ಸಾಯೋಕ್ಕಿಂತ ಮೊದಲು ಒಮ್ಮೆ ಸುಧಾ ಓದಬೇಕಂತ. ಸುಧಾ ಓದಲಿಕ್ಕೆ ಆಗಲಿಲ್ಲ ಅಂತ ಹೇಳಂತಂದ್ರೆ ವಸುಧಾವ ಪಾಲನೀಯ, ಸುಧಾವ ಪಠನೀಯ, ವಸುಧಾವ ಪಾಲನೀಯ. ವಸುಧಾ ಅಂತ ಹೇಳಂತಂದ್ರೆ ಭೂಮಿ. ದೊಡ್ಡ ಜಮೀನ್ದಾರ ಆಗಬೇಕು, ದೊಡ್ಡ ರಾಜ ಆಗಬೇಕು. ಅದು ಯೋಗ್ಯತೆ ಇರಲಿಲ್ಲ, ದೊಡ್ಡ ಜಮೀನ್ದಾರ ಆಗೋದು, ದೊಡ್ಡ ರಾಜ ಆಗೋ ಯೋಗ್ಯತೆ ಇಲ್ಲ ಅಂತ ಹೇಳಂತಂದ್ರೆ ಸುಧಾ ಆದರೂ ಓದಬೇಕು. ಅದನ್ನೆಲ್ಲ ಬಿಟ್ಟು ಎಲ್ಲೋ ಒಂದ್ ಕಡೆಗೆ ನೌಕರಿ ಮಾಡಿ ರಿಟೈರ್ಡ್ ಆಗಿ ಎಲ್ಲಿ FD PF ಇಟ್ಕೊಂಡು ನೀವು ಬದುಕಿ ಜೀವನ ಸಾಗಿಸ್ತೀವಿ ಅಂತ ಹೇಳಂತಂದ್ರೆ ಮನುಷ್ಯ ಜನ್ಮ ಪಡೆದದ್ದು ವ್ಯರ್ಥ ಅಂತ ಹೇಳ್ತಾರೆ. ಯಾಕ? ಅದಕ್ಕೇನು ಸಂಬಂಧ? ಸುಧಾ ಓದೋದಕ್ಕೂ ಜಮೀನ್ದಾರ ಆಗೋದಕ್ಕೂ ಏನ್ ಸಂಬಂಧ ಅಂತ ಹೇಳಂತಂದ್ರೆ ಸುಧಾ ಓದೋದು ಅಂತಂದ್ರೆ ಸುಲಭವಲ್ಲ, ಜಮೀನ್ದಾರ ಆಗೋದು ಸುಲಭವಲ್ಲ. ಜಮೀನು ಪಾರಂಪರಿಕವಾಗಿ ಬಂದಿದ್ರೆ ಮಾತ್ರ ಜಮೀನನ್ನ ಅನುಭವಿಸ್ಲಿಕ್ಕೆ ಆಗ್ತದೆ. ಹುಬ್ಳಿ ಅಂತ ಊರಿನೊಳಗೆ 30-40 ಸೈಟ್ ತಗೊಳ್ಳೋದು ಕಷ್ಟ ಇವತ್ತಿನ ದಿವಸ. ಅಂಥದ್ದು ಹೊಲ ಮನೆ ಮಾಡ್ತೀವಿ ಅಂತ ಹೇಳಿದ್ರೆ ಈಗೆಲ್ಲ ಆಗೋದಲ್ಲಿ ಬಿಡ್ರೆ ಅಕ್ಷರ ಅವೆಲ್ಲ ಹಿಂದಿನ ಕಾಲದಿಂದ ಬಂದಿದ್ರೆ ಹೊಲ ಮನೆ ಮಾಡ್ಲಿಕ್ಕೆ ಆಗ್ತದೆ. ಅಂತೀವೋ ಇಲ್ಲೋ? ಒಂದು ರಾಜ್ಯವನ್ನು ಆಳುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಓದುವುದು. ಅಷ್ಟೇ ಟೆನ್ಷನ್ ಇದೆ. ಅದಕ್ಕೆ ಹೇಳಿದರು ಸುಧಾವ ಪಠನೀಯ, ವಸುಧಾವ ಪಾಲನೀಯ. ಇದನ್ನು ಎರಡೂ ಮಾಡಿದರೆ
ಏಕೈಕ ಧೀರರು ಅಂತ ಹೇಳಂತಂದ್ರೆ ವ್ಯಾಸರಾಜ ಗುರು ಸಾಹೇಬ್. ಎರಡೂ ಮಾಡ್ಯಾರ ಅವರು. ಶ್ರೀಮನ್ ನ್ಯಾಯಸುಧಾ ಅಧ್ಯಯನ ಮಾಡೋದು ಅಷ್ಟೇ ಅಲ್ಲ, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಂತಹ ಉದ್ಗ್ರಂಥಗಳನ್ನು ರಚನೆ ಮಾಡಿ ಮಹಾ ವಿದ್ವಾಂಸರಿಗೂ ಅಧ್ಯಯನಕ್ಕೆ ಕಷ್ಟವಾಗುವಂತಹ ಗ್ರಂಥಗಳು ಅವನು ರಚನೆ ಮಾಡಿದರು. ಗ್ರಂಥ ರಚನೆ ಮಾಡಿದ್ರು ಅವನು ಮಾತ್ರ ಕಷ್ಟ, ಖಾಲಿ ಕೂತಿರ್ಬೇಕು, ಪಾಕ್ ಪೂಜೆಗೆ ಯಾರು ಬರ್ತಿರುವುದಿಲ್ಲ, ಹಿಂಗಾಗಿ ಮುದ್ರಾಕ್ಕೆ ಯಾರು ಗತಿ ಇರುವುದಿಲ್ಲ, ಮಂತ್ರಾಕ್ಷತೆ ಕೊಡೋ ಟೆನ್ಷನ್ ಇರುವುದಿಲ್ಲ. ಅದಕ್ಕೆ ಅವರು ರಚನೆ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ. ಮೋಸ್ಟ್ ಬಿಸಿಯೆಸ್ಟ್ ಸನ್ಯಾಸಿಗಳಾಗಿದ್ರು ವ್ಯಾಸರಾಜರು. ಇತಿಹಾಸದಲ್ಲಿ ಅದು ದಾಖಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅರಸನಿಗೆ ಕುಹುಯೋಗ ಬಂದಾಗ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮರು. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಜಾತಿ ಮತ ಪಂಥಗಳನ್ನು ಬಿಟ್ಟು ವ್ಯಾಸರಾಜರ ಸ್ಮರಣೆ ಮಾಡಬೇಕು. ಯಾಕೆ ಅಂತಂದ್ರೆ ಕರ್ನಾಟಕದ ದೊರೆಗಳನ್ನ ಮಾರ್ಗದರ್ಶನ ಮಾಡಿದ ಗುರುಗಳು. ತಿರುಮಲ ಕ್ಷೇತ್ರದಲ್ಲಿ ಅರ್ಚಕರ ಅಪಚಾರದಿಂದಾಗಿ ಅಲ್ಲಿನ ರಾಜ ಎಲ್ಲಾ ಅರ್ಚಕರ ವೃಂದ ಚಂಡಾಡಿದಾಗ ಶ್ರೀನಿವಾಸ ದೇವರ ಪೂಜೆಗಿಲ್ಲದಿರುವಾಗ 12 ವರ್ಷಗಳ ಕಾಲ ಸತತವಾಗಿ ದಿನನಿತ್ಯ ಪೂಜೆ ಮಾಡಿದ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮರು. ಇಲ್ಲಿ ಬಂದವರಲ್ಲಿ ಎಷ್ಟು ಜನ ಕುಲದೇವರು? ವೆಂಕಟೇಶ್ ದೇವರು, ಶ್ರೀನಿವಾಸ ದೇವರು ಎಷ್ಟು ಜನ ಕುಲದೇವರು? ಕೈ ಎತ್ರಿ ನೋಡ್ರಿ. 95% ಜನರ ಕುಲದೇವರು ಶ್ರೀನಿವಾಸ ದೇವರೇ ಇದ್ದಾರೆ. ತಿರುಮಲ ಶ್ರೀನಿವಾಸ ದೇವರೇ ಇದ್ದಾರೆ. ಶ್ರೀನಿವಾಸನನ್ನ ನೆನೆಸೋಕ್ಕಿಂತ ಮೊದಲು ವ್ಯಾಸರಾಜರನ್ನ ನೆನೆಸಿ ಆಮೇಲೆ ಶ್ರೀನಿವಾಸ ದೇವರನ್ನ ನೆನೆಸಬೇಕು. ಯಾಕೆ ಅಂತ ಹೇಳಂತಂದ್ರೆ ವ್ಯಾಸರಾಜರಿಲ್ಲದಿದ್ದರೆ ಶ್ರೀನಿವಾಸ ದೇವರು ನಮಗೆ ದರ್ಶನನೇ ಕೊಡ್ತಿರ್ಲಿಲ್ಲ. ವ್ಯಾಸರಾಜರ ಮಹಿಮೆಯನ್ನ ಹೇಳಿದರು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರೀತಿ ಆಗ್ತದೆ ಅಂತನ್ನುವುದಕ್ಕೆ ಈ ವೃತ್ತಾಂತವನ್ನು ಹೇಳಿ ಮತ್ತೆ ಪುನಃ ವಿಷಯಕ್ಕೆ ಬರ್ತೇನೆ. ಆಕ್ಚುಲಿ ಇದು ನಾನೇನು ನೋಟ್ಸ್ ಮಾಡ್ಕೊಂಡು ಬಂದಿನಿ, ಆ ಚೌಕಟ್ಟಿನೊಳಗೆ ಈ ಕಥೆ ಇಲ್ಲ. ಆದ್ರೆ ಇಲ್ಲಿ ಬಂದಾಗ ಪ್ರೇರಣೆ ಆಗಿದೆ, ಆದ್ದರಿಂದ ನಿಮ್ಗೆಲ್ಲರಿಗೂ ಅದರ ಬಗ್ಗೆ ಉತ್ಸುಕತೆ ಇದೆ, ಆದ್ದರಿಂದ ಅದನ್ನ ಹೇಳಿ ಮುಂದೆ ಹೋಗ್ತೇನೆ. ಇದು ತಿರುಮಲ ಕ್ಷೇತ್ರದ ಮಹಿಮೆಯಲ್ಲಿ ದಾಖಲಾದ ವಿಷಯ. ಏನೋ ನಮ್ಮಂದಿನ ನಾವು ಎತ್ತಿ ನಿಂದಿರಿಸಬೇಕು ಅಂತ ಹೇಳ್ತಕ್ಕಂತಹ ವಿಚಾರ ಅಲ್ಲ. ತೋಂಡಮಾನ ರಾಜ ಕೇಳಿದ, ಬ್ರಹ್ಮದೇವರು ಅಂದ್ರೆ ಶ್ರೀನಿವಾಸ ದೇವರು ಅಶ್ವಿನ ಮಾಸದ ಶ್ರವಣ ನಕ್ಷತ್ರದಲ್ಲಿ ಭೂಮಿಗೆ ಬಂದದ್ದು. ಶ್ರವಣ ನಕ್ಷತ್ರ ಯಾವತ್ತ ಬರ್ತದೆ ಅದಕ್ಕಿಂತ 9 ದಿನಗಳ ಮೊದಲು ಸ್ವಯಂ ಬ್ರಹ್ಮದೇವರೇ ಉತ್ಸವಗಳನ್ನ ಆಚರಣೆ ಮಾಡ್ತಾರೆ. ಅದೇ ಬ್ರಹ್ಮೋತ್ಸವ ಅಂತ ಆದದ್ದು. ಇವತ್ತಿಗೂ ತಿರುಮಲದಲ್ಲಿ ಆ ಸಂಪ್ರದಾಯ ಇದೆ. ಬೆಳಿಗ್ಗೆ ಒಂದು ವಾಹನ, ಸಾಯಂಕಾಲ ಒಂದು ವಾಹನ, ಚಂದ್ರಪ್ರಭ, ಸೂರ್ಯಪ್ರಭ, ಶೇಷವಾಹನ, ಗರುಡ ವಾಹನ, ಬ್ರಹ್ಮೋತ್ಸವ, ರಥೋತ್ಸವ, ಇವು ಎಲ್ಲವೂ ಕೂಡಿದ್ದು ಬ್ರಹ್ಮೋತ್ಸವ ಅಂತ ಆಗಿದೆ. ರಾಜನೇ, ಆ ದೇಶದ ರಾಜನೇ ಮುಂದೆ ನಿಂತು ಶ್ರೀನಿವಾಸ ದೇವರ ಉತ್ಸವವನ್ನ ಮಾಡಬೇಕು. ಇದು ನಡೆದುಕೊಂಡು ಬಂದಂತಹ ಸಂಪ್ರದಾಯ. ಬೆಟ್ಟದ ಮೇಲೆ 12 ತಿಂಗಳು ಬೆಟ್ಟದ ಮೇಲೆ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅಲ್ಲಿಯ ಅರ್ಚಕರಿಗೆ ಅದರ ಉಸ್ತುವಾರಿಯನ್ನ ವಹಿಸಿ ರಾಜ ಉತ್ಸವ ಮುಗಿದ ಮೇಲೆ ಕೆಳಗೆ ಬಂದು ಇರ್ತಿದ್ದ. ದರ್ಶನಕ್ಕಂತ ಹೋಗ್ತಿದ್ರು ಜನ. ದರ್ಶನಕ್ಕೆ ಅಂತೇಳಿ ಹೋದಾಗ ಕೆಲವು ಜನ ಬಂದು ರಾಜನಿಗೆ ಕಂಪ್ಲೇಂಟ್ ಮಾಡ್ತಿದ್ರು, ನೀವೇನೋ ದೇವರಿಗೆ ಅಂತೇಳಿ ಎಲ್ಲ ಆಭರಣಗಳನ್ನ ವಾಹನಗಳನ್ನ ಕೊಟ್ಟು ಬಂದಿರಿ, ಆದ್ರೆ ಅರ್ಚಕರು ತಮ್ಮ ಪರ್ಸನಲ್ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಕಂಪ್ಲೇಂಟ್ ಬಹಳ ಮಂದಿಗೆ ಇರ್ತದೆ. ಅದರಾಗೂ ನಮ್ಮಂತವ್ರ ಬಹಳ ಇರ್ತಾವೆ ಕಂಪ್ಲೇಂಟ್.
ಅಲ್ರಿ ನಾವು ನರಸಿಂಹದೇವ ಅಂತ ಹೇಳ್ಕೊಟ್ಟಿವಿ, ಅವ್ರಿಗೆ ಕೊಡಿಸ್ಬೇಕಪ್ಪ. ರಾಯರ್ ಅಂತ ಹೇಳ್ಕೊಟ್ಟಿವಿ, ನೀವು ಹಾಕೊಂಡು ಹೇಳಿ ಕೊಟ್ಟಿವೇನು? ಹಿಂಗ ಕಂಪ್ಲೇಂಟ್ಗಳು ನಮ್ಮಲ್ಲಿ ಬಹಳ ಬರ್ತಾವ. ಕೊಡೋರು ಕೊಟ್ಟು ಕೈ ಮುಗಿದು ಹೋಗಿರ್ತಾರೆ, ದತ್ತಂ ನಮ್ಮಮ್ಮ ಅಂತೇಳಿ ಅಂದು ಹೋಗಿರ್ತಾರೆ. ನಡಬರ್ಕಿನ ಮಂದಿ ಇರ್ತಾರೆ ನೋಡ್ರಿ, ಇವರಿಗೆ ಒಟ್ಟು ಆಚಾರ ಮಂದಿ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರ ಹರಕ್ಕ ಪಂಜಿ ಲಂಡ ಪಂಜಿ ಉದ್ಕೊಂಡು ಏನೂ ಇಲ್ಲಾರ್ದಂಗೆ ಇರಬೇಕು. ಯಾಕೆ ಅವ್ರೇನು ಕಷ್ಟ ಕೊಡೋದಿಲ್ವ? ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಕಷ್ಟ ಕೊಡೋದಿಲ್ವ? ಅವ್ರೇನು ಗಳಿಸ್ಬಾರ್ದ? ನೀವು ಕೊಟ್ಟಿದ್ದೇ ಇರ್ತದೆ. ಯಾಕೆ ಕೊಟ್ಟಿರ್ತೀರಿ? ನೀವು ಪುಕ್ಷಟೆ ಕೊಡ್ತೀರಾ? ಶ್ರಮ ಪಟ್ಟಾಗ ಎಲ್ಲ ನೀವು ಕೊಡೋದು. ಆಚಾರ ಬಂದು ಎಳ್ಳು ನೀರು ಬಿಡಿಸಿದಾಗ ಹೋದಲ್ಲಿ ನೀವು ದಕ್ಷಿಣೆ ಕೊಡೋದು. ಆಚಾರ ಬಂದು ಹೋಮ ಮಾಡಿಸಿದಾಗ ಹೋದಲ್ಲಿ ನೀವು ದಕ್ಷಿಣೆ ಕೊಡೋದು. ಯಾವ ರೊಕ್ಕನು ಯಾರಿಗೂ ಹಂಗ ಬರುವುದಿಲ್ಲ. ಅವ್ರ ವೈಭವದೊಳಗೆ ಅವರು ಇರ್ತಾರೆ. ಅದನ್ನು ನೋಡಿ ಸಂತೋಷ ಪಡುವ ಸ್ವಭಾವವನ್ನ ನಾವು ಬೆಳೆಸ್ಕೊಳ್ಬೇಕು. ಈಗಿಂದ ಮಂದಿ ಅಲ್ರಿ, ಮೊದಲಿಂದನೇ ಆ ಕೆಟಗರಿ ಮಂದಿ ಇದ್ದ. ಅದ ಎಲ್ಲಿ ಹೋದ್ರು ಅದ ಕಂಪ್ಲೇಂಟ್ ಮಾಡಿದರು. ಶ್ರೀನಿವಾಸನ ಬ್ರಹ್ಮೋತ್ಸವಕ್ಕೆ ಉಪಯೋಗವಾಗುವಂತಹ ವಾಹನಗಳನ್ನ ಅರ್ಚಕರು ತಮ್ಮ ಪರ್ಸನಲ್ ಯೂಸ್ ಮಾಡ್ಕೊಳ್ಳಿಕತ್ತಾರ ಅಂತಂದ್ರು. ಒಂದ್ಸಲ ಕಂಪ್ಲೇಂಟ್ ಬಂತು, 2 ಸಲ ಕಂಪ್ಲೇಂಟ್ ಬಂತು, 3 ಸಲ ಕಂಪ್ಲೇಂಟ್ ಬಂತು. ರಾಜ ಬರೀ ಇಗ್ನೋರ್ ಮಾಡ್ಕೋತ ಹೋದ. ಯಾಕಂತಂದ್ರೆ ದೊಡ್ಡ ಮಂದಿ ಬಹಳ ಕೈ ಕೆಡ್ಸ್ಕೊಳ್ಳೋದಿಲ್ಲ, ಬಿಡ್ಕೋತ ಹೋಗ್ತಾರೆ. ಅಂದಾಗ ದೊಡ್ಡವರಾಗಿರ್ತಾರೆ. ಒಬ್ಬ ಬಂದ ಹೇಳಿದ, ರಾಜ ಈಗಿಂದ ಈಗ ನೀನು ಬರ್ಬೇಕು, ದೇವರಿಗೆ ಉಪಯೋಗವಾಗುವ ವಸ್ತುಗಳು ಈಗ ಬ್ರಾಹ್ಮಣರು ಉಪಯೋಗ ಮಾಡ್ತಾರೆ ಅಂತ ಹೇಳಂತಂದ್ರೆ ಅದು ಸರಿಯಲ್ಲ. ಅಕಸ್ಮಾತ್ ನಾನು ಹೇಳೋದೇನಾದ್ರೂ ಸುಳ್ಳಾಗಿತ್ತು ಅಂತ ಹೇಳಂತಂದ್ರೆ ನೀನನ್ನು ರುಂಡ ಕಡಿ ಅಂತ ಯಾವಾಗಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿಕಂತ ಅವಾಗ ಒಂದು IT ರೈಡ್ ಹಾಕೋಣ ಅಂತ ರಾಜ ಸೈನ್ಯವನ್ನ ತೆಗೆದುಕೊಂಡು ಬಂದರೆ ಅವತ್ತು ಅಲ್ಲಿಯ ಪ್ರಧಾನ ಅರ್ಚಕರ ಮಗಳ ವಿವಾಹ. ಆ ವಿವಾಹದಲ್ಲಿ ಹಿಂಗ್ ಬ್ಯಾಕ್ ಡೆಕೋರೇಷನ್ ಮಾಡಿರ್ತಾರೆ ಲಗ್ನದೊಳಗೆಲ್ಲ. ಬ್ಯಾಕ್ ಡೆಕೋರೇಷನ್ಗೆ ಅಂತ ಕಲ್ಪವೃಕ್ಷ ವಾಹನದ ವಸ್ತುಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಕಲ್ಪವೃಕ್ಷ ವಾಹನ ಹಿಂದೆ, ಅದರ ಮುಂದೆ ಹುಡುಗ ಹುಡುಗಿ ಪುರೋಹಿತರು ಎಲ್ಲ ಲಗ್ನ ಆಗಿ ಸ್ಟೇಜ್ ಮೇಲೆ ನಿರ್ಮಾಣ ಆಗಿತ್ತು. ಅದನ್ನ ನೋಡಿದ ಕೂಡ ರಾಜನಿಗೆ ಪಿತ್ತನೆತ್ತಿಗೆ ಅಲ್ಲ ಕಾಣುವ ದೇವರಿಗೆ ಕೊಟ್ಟಿದ್ದನ್ನು ಈ ರೀತಿಯಾಗಿ ಯೂಸ್ ಮಾಡ್ತಿಲ್ಲ. ಆ ಅರ್ಚಕರು ಹೇಳಿದ್ರು, ಕ್ಷಮೆ ಮಾಡ ರಾಜ, ನಮಗೆ ನಾವು ಉಪಯೋಗಿಸಬಾರ್ದು ಅಂತ ನಮ್ಗೆ ಗೊತ್ತಿಲ್ಲ. ನಾವೇ ದೇವರ ಮಕ್ಕಳು, ದೇವರದೆಲ್ಲದು ನಮ್ಮದು, ಹೀಗಾಗಿ ನಾವು ಉಪಯೋಗಿಸ್ಲಿಕ್ಕೀವಿ. ಇದು ಉಪಯೋಗಿಸಬಾರದು, ಉಪಯೋಗಿಸೋದು ತಪ್ಪು ಅಂತ ಗೊತ್ತಿತ್ತು ಅಂತಂದ್ರೆ ಸರ್ವಥ ನಾವು ಉಪಯೋಗ ಮಾಡ್ತಿರ್ಲಿಲ್ಲ. ಕ್ಷಮ ಮಾಡುವಂತ ಕೇಳಿಕೊಂಡ್ರು. ಇದು ಮುಂದಿನ ಇತಿಹಾಸಕ್ಕೆ ಪಾಠ ಆಗಬೇಕು ಅಂತ ತಿಳ್ಕೊಂಡು ಆಗಿಂದಾಗ ರಾಜ ಶಾಸನವನ್ನ ಹೊರಡಿಸ್ತಾನೆ. ಬೆಟ್ಟದ ಮೇಲೆ ಇರುವ ಎಲ್ಲ ಅರ್ಚಕರನ್ನ ರುಂಡ ಚಂಡಾಡ್ರಿ ಅಂತ. ಒಬ್ಬ ಅರ್ಚಕರು ಬದುಕುಳಿಯದೇನೆ ಎಲ್ಲರೂ ಸತ್ತು. ಅವಾಗ ರಾಜ ಸಮಾಧಾನ ಆಗ್ತದೆ. ಇನ್ನು ಮುಂದೆ ನಮ್ಮ ದೇವರ ಆಭರಣಗಳು ನಮ್ಮ ದೇವರೇ ಉಪಯೋಗಿಸ್ತಾರೆ, ಹಾಕೋರೆ. ಅರ್ಚಕರೇ ಇಲ್ಲ ಅಂತಂದ್ಮೇಲೆ ಹಾಕೋರೆ. ತಾತ್ಕಾಲಿಕವಾಗಿ ತಿರುಪತಿ, ಕೆಳಗಿನ ತಿರುಪತಿಯಿಂದ ಒಬ್ಬ ಅರ್ಚಕರನ್ನ ಕರ್ಕೊಂಡು ಬಂದ. ಸ್ವಲ್ಪ ದಿವಸ ತನಕ ನೀವು ಪೂಜೆ ಮಾಡಿ ನಮ್ಮ ಗುರುಗಳು ಭೇಟಿಯಾಗಿ ಬರ್ತೀನಿ ಅಂತೇಳಿ ಅವ್ರು ಏನ್ ಹೇಳ್ತಾರ ಆ ಪ್ರಕಾರ ಮುಂದುವರಿತೀನಿ ಅಂತಂದ. ಶ್ರೀನಿವಾಸ ದೇವರು ಉಗ್ರ ರೂಪವನ್ನ ತಾಳಿದ್ದಾರೆ. ಈ ಕೆಳಗಿನ ಅರ್ಚಕ ತಿರುಮಲಕ್ಕೆ ಬಂದು ಪೂಜೆ ಮಾಡಬೇಕು. ಪೂಜೆ ಮಾಡಿ ಗರ್ಭಗುಡಿಯಿಂದ ಹೊರಗೆ ಬರೋದ್ರೊಳಗಾಗಿ ದೇವರ ಮೇಲಿನ ಎಲ್ಲ ಆಭರಣಗಳು ಅಲಂಕಾರಗಳು ಕೆಳಗೆ ಬೀಳುತ್ತದೆ. ಸೇರ್ತಿದ್ದೀನಿ ದೇವರಿಗೆ, ನನಗೆ ಬೇಡಪ್ಪ, ನೀ ಪೂಜೆ ಮಾಡೋದು ಬೇಡ ನನಗೆ. ನಾವು ಅನ್ಕೊಂಡಿರ್ತೀವಿ ದೇವರಾಗಲಿ ಗುರುಗಳಾಗಲಿ ಪುಣ್ಯ ಇದ್ದರೆ ಮಾತ್ರ ಅವ್ರ ಕಡೆಯಿಂದ ಸೇವಾ ತಗೋತಾರೆ. ಪುಣ್ಯ ತೀರ್ತು ಅಂತಂದ್ರೆ ಏನೋ ಒಂದು ನಿಮಿತ್ತ ಮಾಡಿ ಅವರನ್ನು ಹೊರಗಾಕ್ಬಿಡ್ತಾರೆ. ಏನೋ ಒಂದು ನಿಮಿತ್ತ ಮಾಡಿ ಹೊರಗಾಕ್ಬಿಡ್ತಾರೆ. ಪುಣ್ಯ ಇಲ್ಲ ಅಂತ ಹೇಳಿ ಅರ್ಥ ಅವರಿಗೆ.
ದೇವರಿಗೆ ಒಳ್ಳೆ ಆಯಿತು ಅಂತಂದ್ರೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಒಂದು ದಿವಸ ಆಯ್ತು ಅಂತಂದ್ರೆ ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ ಅಂತ ಅನ್ಕೋಬಹುದು. 15 ದಿವಸಗಳವರೆಗೆ ಪೂಜೆ ಮಾಡಿ ಹೊರಗೆ ಬಂದ ಕೂಡಲೇ ಎಲ್ಲ ಆಭರಣಗಳು ಕೆಳಗೆ ನಿತ್ಯ ಶ್ರೀನಿವಾಸ ದೇವರು ಗರ್ಭಗುಡಿಯಿಂದ ಹೊರಗೆ ಬರ್ತಾರೆ. ಪಲ್ಲಕ್ಕಿ ಒಳಗೆ ಒಂದಿಲ್ಲ ಒಂದು ಉತ್ಸವಗಳು ನಡೀತಾನೆ ಇರ್ತವೆ. ಶ್ರೀನಿವಾಸ ದೇವರನ್ನ ಪಲ್ಲಕ್ಕಿ ಇಟ್ಕೊಂಡು ಹೊರಗೆ ಬಂದ್ರೆ ಶ್ರೀನಿವಾಸ ದೇವರ ದೃಷ್ಟಿ ಎಲ್ಲಿ ತನಕ ಬೀಳುತ್ತದ ಅಲ್ಲಿ ಗಿಡಗಳೆಲ್ಲ ಸುಟ್ಟು ಹೋಗ್ಲಿಕ್ಕೆ ಚಾಲು ಆದವು. ಗಡಿಬಿಡಿಯಿಂದ ಅರ್ಚಕರು ತಂದು ಗರ್ಭಗುಡಿ ಒಳಗೆ ಇಟ್ಟರು ದೇವರನ್ನ. ಇದು ಬಹಳ ದೊಡ್ಡ ಸಮಸ್ಯೆ ಆಗ್ಲಿಕ್ಕದ ಅಂತ ತಿಳ್ಕೊಂಡು ಆ ರಾಜನ ಗುರುಗಳು ಅಂತ ಹೇಳಂತಂದ್ರೆ ಶ್ರೀಪಾದರಾಜರು. ಶ್ರೀಪಾದರಾಜರ ಹತ್ರ ಬರ್ತಾನೆ, ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಶ್ರೀನಿವಾಸ ದೇವರು ಯಾವ ಆಭರಣನೂ ಇಟ್ಕೋತಾ ಇಲ್ಲ, ಉತ್ಸವಕ್ಕೆ ಅಂತ ಗರ್ಭಗುಡಿಯಿಂದ ಹೊರಗೆ ತಂದ್ವಿ ಅಂತ ಹೇಳಂತಂದ್ರೆ ಒಂದಿಲ್ಲ ಒಂದು ಅಗ್ನಿ ದುರಂತಗಳಾಗ್ತಾ ಇದ್ದಾವೆ, ನಮ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಪ್ರಶ್ನೆ ಹಾಕ್ತಾ ಇದ್ದೀವಿ, ಇದು ಯಾಕಾಗ್ಯದ, ಇದಕ್ಕೆ ಪರಿಹಾರ ಏನು ಅಂತ ಹೇಳಿ. ಶ್ರೀಪಾದರಾಜರ ಮಹಾಜ್ಞಾನಿಗಳು ಶ್ರೀಪಾದರಾಜರು ಹೇಳ್ತಾರೆ, ಅಲ್ಲಿಯ ಅರ್ಚಕರಿಗೆ ನೀವು ಮಾಡಿದ ದ್ರೋಹ ಶ್ರೀನಿವಾಸ ದೇವರಿಗೆ ಹಿಡಿಸಿಲ್ಲ ಅಂದ್ಕೊಳ್ಳೆ. ರಾಜ ಕೇಳ್ತಾನೆ, ಹಂಗಂದ್ರೆ ಅರ್ಚಕರು ಮಾಡಿದ್ದು ಸರಿ ಏನು? ರಾಜ ಕೇಳ್ತಾನೆ, ನಾ ಮಾಡಿದ್ದು ತಪ್ಪು, ನೀವು ಹೇಳಿದ್ರಿ ಅಂತಂದ್ರೆ ನಮಗನ್ ತಪ್ಪು ಅಂತ ಒಪ್ಕೊಳ್ತೇನೆ, ಹಂಗಂದ್ರೆ ಅರ್ಚಕರು ಮಾಡಿದ್ದು ಸರಿ ಏನು ಅಂತ ಹೇಳಂತಂದ್ರೆ ಅರ್ಚಕರು ಮಾಡಿದ್ದು ಸರಿನೋ ತಪ್ಪು ಅದಕ್ಕೆ ಶಿಕ್ಷಾ ಕೊಡೋನು ಭಗವಂತ ತಾನೆ, ನೀನ್ ಯಾರು ನಡುವೆ ಶಿಕ್ಷಾ ಕೊಡಲಿಕ್ಕೆ? ಅದಕ್ಕೆ ನೀನು ಮಾಡಿದ ತಪ್ಪಿನಿಂದಾಗಿ ಶ್ರೀನಿವಾಸ ದೇವರು ನೀನು ಯೋಜನೆ ಮಾಡಿದಂತಹ ಅರ್ಚಕರಿಂದ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಮತ್ ಮುಂದೆ ನಮ್ಮ ಹಣೆಬಾರ ಏನಿಲ್ಲ. ಅವಾಗ ಏನಾಗುತ್ತೆ, ಒಬ್ಬ ಗರ್ಭಿಣಿ ಅರ್ಚಕರ ಹೆಂಡತಿ ತನ್ನ ತವರು ಮನೆಗೆ ಹೋಗಿದ್ದು ಡೆಲಿವರಿಗೆ. ಶ್ರೀಪಾದರಾಜರು ಹೇಳ್ತಾರೆ, ಇನ್ನ 12 ವರ್ಷದ ತನಕ ಅಂತೂ ನಿಮ್ಮ ಶ್ರೀನಿವಾಸ ದೇವರಿಗೆ ಪೂಜೆ ಆಗುವುದು ಕಷ್ಟ. 12 ವರ್ಷ ಆದ ಮೇಲೆ ಆ ಅರ್ಚಕರ ಮಗ 8ನೇ ವಯಸ್ಸಿಗೆ ಉಪನಯನ ಆಗ್ತದೆ. 4 ವರ್ಷ ಆದರೂ ಅವನು ಅಧ್ಯಯನ ಮಾಡಲಿ, ಆಮೇಲೆ 12ನೇ ವಯಸ್ಸಿಗೆ ಅವನು ಬಂದು ಪೂಜೆಯನ್ನು ಸ್ವೀಕಾರ ಮಾಡಲಿ. ಅಲ್ಲಿಯೇ ತನಕ ಏನ್ ಮಾಡಬೇಕು, ಆ ಶ್ರೀನಿವಾಸ ದೇವರ ಉಗ್ರ ಕಳೆಯನ್ನ ತೆಗಿಬೇಕು. ಯಾರು ತೆಗೆಯೋರು? ಯಾರು ತೆಗೆಯೋರು ಅಂತ ಹೇಳಂತಂದ್ರೆ ಆ ರಾಜ ಕೇಳ್ಕೊಳ್ತಾನೆ, ಶ್ರೀಪಾದರಾಜರೇ ನೀವೇ ಬನ್ನಿ, ನಿಮಗೆ ಅಷ್ಟು ಯೋಗ್ಯತೆ ಇದೆ, ನೀವೇ ಬಂದು ಆ ಉಗ್ರ ಕಳೆಯನ್ನು ತೆಗಿಬೇಕು ಅಂತ ಹೇಳಿದಾಗ ಅವಾಗಲೇ ಶ್ರೀಪಾದರಾಜರಿಗೆ ವಯಸ್ಸು ಬಹಳ ಆಗಿತ್ತು. ಅದರ ಜೊತೆಗೆ ವ್ಯಾಸರಾಜರ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ಅನ್ನೋದಕ್ಕಾಗಿ ಶ್ರೀಪಾದರಾಜರು ಹೇಳ್ತಾರೆ, ನಾನು ಬರೋದಿಲ್ಲ, ನನ್ನ ಶಿಷ್ಯ ಬರ್ತಾನೆ, ಅವನನ್ನ ಕರ್ಕೊಂಡು ಹೋಗುವಂತ. ಆ ವ್ಯಾಸರಾಜರು ರಾಜನ ಜೊತೆಗೆ ಹೋಗಿ ದಿನನಿತ್ಯ 12 ವರ್ಷಗಳ ಕಾಲ ಶ್ರೀನಿವಾಸ ದೇವರನ್ನ ಮುಟ್ಟಿ ಪೂಜೆಯನ್ನ ಮಾಡಿದರು. ಆ ಶ್ರೀನಿವಾಸ ದೇವರಲ್ಲಿರುವ ಉಗ್ರ ಕಳೆಯನ್ನ ಒಂದು ಉತ್ಸವ ಮೂರ್ತಿಯಲ್ಲಿ ತುಂಬಿದರು. ಇವತ್ತಿಗೂ ಗರ್ಭಗುಡಿಯಲ್ಲಿ ಆ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿ ಇದೆ. ಯಾರಿಗಾದರೂ ಒಂದು 2-3 ನಿಮಿಷಕ್ಕಿಂತ ಹೆಚ್ಚು ಅಲ್ಲಿ ನಿಂದ್ರೋ ಯೋಗ್ಯತೆ ಭಾಗ್ಯ ಸಿಕ್ತು ಅಂತ ಹೇಳಂತಂದ್ರೆ ಸ್ವಲ್ಪ ನೀವು ಅಲ್ಲಿ ಗಮನಿಸಿ. ಶ್ರೀನಿವಾಸ ದೇವರ ಮುಖ ಹೀಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡಿದೆ, ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಇಟ್ಟಿರ್ತಾರೆ. ಅದನ್ನ ಉಗ್ರ ಶ್ರೀನಿವಾಸ ಅಂತ ಕರೆದಿದ್ದಾರೆ. ಉಗ್ರ ನರಸಿಂಹ ಕೇಳಿರಿ ನೀವು, ಉಗ್ರ ಶ್ರೀನಿವಾಸ ಕೇಳಿರೇನು? ಅಲ್ಲಿ ಹೋಗಿ ನೋಡಿ, ಭಾರಿ ಹೇಳ್ತಾರೆ ಮಹಿಮಾ. 12 ವರ್ಷಗಳ ಕಾಲ ವ್ಯಾಸರಾಜರು ಅಲ್ಲಿ ಹೋಗಿ ಪೂಜೆ ಮಾಡಿದರೆ ಒಂದು ದಿವಸವೂ ಕೂಡ ಅಲ್ಲಿ ಮಲಮೂತ್ರಾದಿಗಳ ವಿಸರ್ಜನೆಯನ್ನು ಮಾಡ್ತಿದ್ದಿಲ್ಲ ಅಂತ. ದಿವಸ ಬೆಳಿಗ್ಗೆ ಎದ್ದು ನಡ್ಕೊಂಡು ಹೋಗ್ಬೇಕು, ಪೂಜೆ ಮಾಡಬೇಕು, ಕೆಳಗೆ
ಅವ್ರ ನಂತರ ಬಂದ ವಾದಿರಾಜರಂತರು ಇಡೀ ಪರ್ವತನೇ ಅವರಿಗೆ ಶಾಲಿಗ್ರಾಮ ಕಂಡಂಗ ಕಂಡು ಮೊಣಕಾಲ ಮೇಲೆ ಹೋದ್ರಂತ್ರಿ ಅವರು. ಶಾಲಿಗ್ರಾಮದ ಮೇಲೆ ಕಾಲು ಹೆಂಗಿರ್ಲಿ ಅಂತ ಇಷ್ಟು ಸಲ ಹೋಗಿ ಬಂದಿವಲ್ರಿ ನಾವು ತಿರುಪತಿ ಎಂತರ ಹೇಗೆ ಅನ್ಸ. ಮತ್ತ ಬಾಟ್ಲಿ ನೀರು ತಗೊಂಡು ಗುಳುಗುಳು ಮಾಡಿ ಉಪ್ಪು ಬೆಳೆದಾರ ಅನೇಕ ದೊಡ್ಡ ದೊಡ್ಡ ಮಹಿಮಾ ಹಂಗಿರ್ತದ ಅಂತ ಜ್ಞಾನ ಇರ್ತದೆ. ಇಷ್ಟ ಆಗಿಯೂ ಕಲಿಯುಗದ ಹೆದ್ದೈವ ಶ್ರೀನಿವಾಸ 12 ವರ್ಷಗಳ ಕಳೆದ ಮೇಲೆ ಅತ್ಯಂತ ನಿಸ್ಪೃಹವಾದಂತಹ ಭಾವನೆಯಿಂದ ಆ ಅರ್ಚಕರ ಮನೆತನದವರು ಬಂದಾಗ ಎಲ್ಲ ಪೂಜಾ ಅಧಿಕಾರವನ್ನ ವ್ಯಾಸರಾಜರು ಕೈ ಎತ್ತಿ ಆ ಅರ್ಚಕರ ಕುಟುಂಬಕ್ಕೆ ಒಪ್ಪಿಸಿದ್ರಂತೆ. ಅಂತ ಮಹಾನುಭಾವರಿ. ನಮ್ಮ ಕೈಯಾಗಿ ಸಿಕ್ಕಿತ್ತು ಅಂತ ಹೇಳಂತಂದ್ರೆ ಕೇಸ್ ಹಾಕಿ ಬಿಡ್ತಿದ್ವಿ ನಾವು. 12 ವರ್ಷ ಇದ ಮನೆಗೆ ಬಾಡಿಗೆ ಇದ್ದೇವೆ, ಇದು ನನ್ನ ಮನೆ ಅಂತ ಹೇಳಿ ವಿಜಯನಗರದ ರಾಜನಿಗೆ ಕುಹುಯೋಗ ಬಂದಾಗ ಸ್ವತಃ ತಾವೇ ರಾಜರಾಗಿ ರಾಜ್ಯಭಾರವನ್ನು ಮಾಡಿದರು. ತಿರುಮಲದಲ್ಲಿ ಶ್ರೀನಿವಾಸ ದೇವರ ಉಗ್ರ ಕಳೆಯನ್ನು ನಿವಾರಣೆ ಮಾಡಲಿಕ್ಕೆ 12 ವರ್ಷಗಳ ಕಾಲ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿದರು. ಅಷ್ಟೇ ಅಲ್ಲದೇನೆ ವ್ಯಾಸತ್ರಯ ಕಬ್ಬಿಣದ ಕಡಲೆ ಪಾಠ ಹೇಳೋರು ದೂರ ಉಳಿತು, ಅಧ್ಯಯನ ಮಾಡೋರೇ ಇವತ್ತಿನ ದಿವಸ ಬೆರಳಿಕೆ ಎಷ್ಟು ಹೋದ. ಪಾಠ ಹೇಳೋರಂತೂ ಇಲ್ಲೇ ಇದೆ. ಅಂತಹ ವ್ಯಾಸರಾಜರು ನನಗೆ ಒಳ್ಳೆಯದನ್ನ ಮಾಡ್ಲಿ. ವ್ಯಾಸರಾಜಸ್ಯ ಭಜತೆ ದಾಸತಾ ಕೋನು ಕೋವಿದ. ವ್ಯಾಸರಾಜರನ್ನ ನಾನು ಹೆಂಗ ಸ್ಮರಣೆ ಮಾಡಲಾರದೆ ಹೋಗ್ಲಿ, ಸ್ಮರಣೆ ಮಾಡದೇ ಹೋದೆ ಅಂತ ಹೇಳಂತಂದ್ರೆ ನಾನು ಎಷ್ಟು ಅಂತ ಅಲ್ಲಿ ಹೇಳ್ತಾ ಮುಂದೆ ಇದೇ ಪರಂಪರೆಯಲ್ಲಿ ಬರುವಂತಹ ಇನ್ನೊಬ್ಬ ಮಹಾನುಭಾವರ ಸ್ಮರಣೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಚತುಷ್ಷಷ್ಠಿ ಕಲಾ ವಿದ್ಯಾ ಜುಷೇ ವಿದ್ವನ್ಮೋಹಮುಷೇ ಜೈಂದ್ರ ಜ್ಯೋತಿಷೇ ಕುರ್ಯ ವಂದನಾನಿ ಯಶೋ ಜುಷೇ. ಏನು ದಿವ್ಯವಾದ ಭವ್ಯವಾದ ಪರಂಪರೆ. ವ್ಯಾಸರಾಜರ ನಂತರ ವಿಜಯೇಂದ್ರ ಸ್ವಾಮಿಗಳು. ವಿಜಯೇಂದ್ರರ ಸ್ಮರಣೆಯನ್ನ ರಾಯರ ಸ್ಮರಣೆ ಮಾಡುವ ಪ್ರತಿಯೊಬ್ಬರು ಮಾಡಿಯೇ ಮಾಡುತ್ತಾರೆ. ರಾಯರ ಸ್ತೋತ್ರವನ್ನ ಹೇಳುವಾಗ ವಿಜಯೇಂದ್ರರ ಸ್ಮರಣೆ ಬಂದೇ ಬರ್ತದೆ. ವಿಜಯೇಂದ್ರ ಕರಾಬ್ಜೋತ್ಥಾನ್ ಸುಧೀಂದ್ರ ವರಪುತ್ರಕಃ. ರಾಯರನ್ನ ಏನಂತ ಕರೆದಿದ್ದೇವೆ? ವಿಜಯೇಂದ್ರ ಸ್ವಾಮಿಗಳ ಕರಕಮಲ ಸಂಜಾತ ರಾಜ, ಸುಧೀಂದ್ರ ತೀರ್ಥರ ಶಿಷ್ಯರು ಮಕ್ಕಳು ರಾಘವೇಂದ್ರ ಸ್ವಾಮಿ. ವಿಜಯೇಂದ್ರ ಸ್ವಾಮಿಗಳ ಮಹಿಮೆ. ಕುಂಭಕೋಣದಲ್ಲಿ ವಾಸವಾಗಿದ್ದಾರೆ. ಕುಂಭಕೋಣದಲ್ಲಿ ಮೂಲ ವೃಂದಾವನ. ರಾಯರ ದರ್ಶನವನ್ನ ಮಾಡದೇ ಇರೋರು ಬಹುಶಃ ಯಾರು ಇಲ್ಲ ಜಗತ್ತಿನ. ಅಟ್ಲೀಸ್ಟ್ ಇಲ್ಲಿ ಬಂದವರು ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಬಂದವರು ಇದ್ದೇವೆ. ಆದರೆ ರಾಯರ ಗುರುಗಳು ಅವರ ದರ್ಶನ ನಾವು ಎಷ್ಟು ಜನ ಮಾಡಿದ್ವಿ? ದಯಮಾಡಿ ಇಷ್ಟು ಮಂದಿಗೆ ನೀವು ಒಬ್ಬರ ಕೈ ಎತ್ತಿದ್ರು. ನೀವು ಮಾಡಿ ಎದುರಿಗೊಬ್ರು ಎಡಕ್ಕೊಬ್ರು. ದಯಮಾಡಿ ಮೇಕ್ ಅ ನೋಟ್. ಮುಂದಿನ ಸಲ ನೀವೇನಾದರೂ ದಕ್ಷಿಣ ಭಾರತ ಯಾತ್ರಾಕ ಅಂತ ಹೊರಟ್ರೆ ದಯವಿಟ್ಟು ಕುಂಭಕೋಣ ಕ್ಷೇತ್ರಕ್ಕೆ ಹೋಗ್ರಿ. ಅಲ್ಲಿ ವಾಸವಾಗಿರುವಂತಹ ವಿಜಯೇಂದ್ರ ಸ್ವಾಮಿಗಳು, ಶಾರಂಗಪಾಣಿ, ಚಕ್ರಪಾಣಿ ಮೊದಲಾದಂತಹ ಭಗವಂತನ ದಿವ್ಯವಾದ ಸನ್ನಿಧಾನೋಪೇತವಾದಂಥದ್ದು ಕುಂಭಕೋಣ ಕ್ಷೇತ್ರ. ಗುರುಗುಣ ಸ್ಥಾನದೊಳಗ ಕುಂಭಕೋಣ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರೆ. ಈ ಆರ್ಕಿಟೆಕ್ಟ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಬೇಕಾದಾಗ ಒಂದು ಮಾಡೆಲ್ ಮಾಡ್ತಾರೆ ಗೊತ್ತಲ್ರಿ. ಒಂದು ಥರ್ಮಾಕೋಲ್ದೊಳಗೆ ದೊಡ್ಡ KMC ಇಂಥವು ದೊಡ್ಡ ಕಾಂಪ್ಲೆಕ್ಸ್ ಮಾಡಬೇಕಾದಾಗ ಒಂದು ಮಾಡೆಲ್ ಮಾಡ್ತಾರೆ. ಇದ್ರ ಹಂಗೇನೆ ನಮ್ಮ ಪ್ಲಾನಿಗೆ ಅಂತ ತೋರಿಸ್ತಾರೆ.
ಗುರುಗುಣ ಸ್ತೋತ್ರದೊಳಗೆ ಹೇಳ್ತಾರೆ, ಬ್ರಹ್ಮದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕಾದಾಗ ಒಂದು ಮಾಡೆಲ್ ಅಂತ ಹೇಳಿ ತಯಾರು ಮಾಡಿದ್ರಂತೆ. ಅದು ಹೆಂಗದ ಅಂತ ತೋರಿಸ್ಲಿಕ್ಕೆ ಅದೇ ಇವತ್ತಿನ ದಿವಸ ಕುಂಭಕೋಣ ಆಗ್ಯದ. ಅಷ್ಟು ದಿವ್ಯವಾದಂತಹ ಕ್ಷೇತ್ರ. ಈಗ ತಿರುಮಲ ಕ್ಷೇತ್ರ ಯಾಕೆ ಶ್ರೇಷ್ಠ? ಶ್ರೀನಿವಾಸ ದೇವರು ವೈಕುಂಠದಿಂದ ಅಲ್ಲಿ ಬಂದು ಇಳಿದಾರ ಅಂತ ನೋಡಿ. ಒಬ್ಬ ತಿರುಮಲದಲ್ಲಿ ಒಬ್ಬ ಶ್ರೀನಿವಾಸ ದೇವರಿದ್ದರೆ ಕುಂಭಕೋಣದಲ್ಲಿ ಮೂರು ಸ್ವಯಂ ವ್ಯಕ್ತ ಪ್ರತಿಮೆಗಳಿದ್ದವಲ್ಲಿ. ಕುಂಭ ಸಂಭವ ಅಂತ ಹೇಳ್ತಾರಲ್ಲ, ಚಕ್ರಪಾಣಿ, ಶಾರಂಗಪಾಣಿ, ಎಂತೆಂತ ದೊಡ್ಡ 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 ದೇವಸ್ಥಾನ ಕುಂಭಕೋಣದಲ್ಲಿ. ಅಲ್ಲಿ ಸನ್ನಿಹಿತರಾಗಿ ಮೂಲ ಬೃಂದಾವನ ಇರೋದು ವಿಜೇಂದ್ರ ಸ್ವಾಮಿಗಳು. ಬಹಳವರೇ ಅಲ್ಲಿ ನೋಡಬೇಕಾದದ್ದು. ಕುಂಭಕೋಣದಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಂತಂದ್ರೆ ಸ್ವಾಮಿಮಲೈ ಅಂತ ಒಂದು ಹಳ್ಳಿ ಇದೆ. ಸ್ವಾಮಿಮಲೆಯಲ್ಲಿ ಅದ್ಭುತವಾದಂತಹ ಕಂಚಿನ ಪ್ರತಿಮೆಗಳನ್ನು ತಯಾರು ಮಾಡುವ ಹಳ್ಳಿ ಇದೆ. ಆ ಸ್ವಾಮಿಮಲೆಗೆ ಹೋಗ್ಬೇಕಾದಾಗ ಉಪ್ಪಿಲಿಯಪ್ಪನ್ ಅಂತ ಒಂದು ಊರು, ವೆಂಕಟೇಶ್ ದೇವರಲ್ಲಿ ಉಪ್ಪಿಲಿಯಪ್ಪನ್. ತಮಿಳು ಯಾರಾದ್ರೂ ಬರ್ತಿತ್ತು ಅಂತಂದ್ರೆ ಅವರಿಗೆ ಸುಲಭವಾಗಿ ಅರ್ಥ ಆಗ್ತದೆ. ಅದೊಂದು ವಿಚಿತ್ರ ಕಥೆಯನ್ನು ಹೇಳ್ತಾರೆ. ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಈ ಸಲ ಹೋದಾಗ ಹೋಗಿ ಬರೀ. ಶ್ರೀನಿವಾಸ ದೇವರು, ಆ ಶ್ರೀನಿವಾಸ ದೇವರ ದೇವಸ್ಥಾನದೊಳಗ ನಿಮಗೆ ಪುಳಿಯೋಗರೆ ಸಿಗುತ್ತದೆ, ಮೊಸರು ಬುತ್ತಿ ಸಿಗುತ್ತದೆ. ಆದರೆ ಅಲ್ಲಿ ಉಪ್ಪು ಇಲ್ಲದೆ ಇರುವ ಪುಳಿಯೋಗರೆ ಮತ್ತು ಮೊಸರು ಬುತ್ತಿ ಸಿಗುತ್ತದೆ. ಹೆಂಗ ನೋಡ್ರಿ ಜಗತ್ತು. ನಾವು ಅನ್ಕೊಂಡಿರ್ತೀವಿ ಇದೇ ಹುಬ್ಬಳ್ಳಿ ಧಾರವಾಡದೊಳಗೆ ಇತ್ಲಾಗ ಸಿದ್ಧಾರೂಢ ಮಠ, 3000 ಮಠ, ನುಗ್ಗಿಕೇರಿ, ಹಣಮಪ್ಪ ಎಷ್ಟು ಹೋಗಿ ಬಂದಿವಿ ಅಂತಂದ್ರೆ ಇಡೀ ಜಗತ್ತು ನೋಡಿವಿ ಅಂತ ನಾವು ಭಾವನಾದೊಳಗೆ ನಾವು ಇರ್ತೀವಿ. ಎಷ್ಟು ನೋಡ್ಬೇಕಾಗುತ್ತದೆ. ಉಪ್ಪಿಲಿ ಅಪ್ಪನ್ ಅಂತ ಯಾಕೆ ಬಂದು ಆ ಗುಡಿ ಒಳಗೆ ಯಾಕೆ ಉಪ್ಪು ಹಾಕುವುದಿಲ್ಲ ಅಂತಂದ್ರೆ ಅಲ್ಲಿ ಪ್ರತೀತಿ. ಆ ದೇವಸ್ಥಾನದವರು ಹೇಳ್ತಾರೆ, ಪದ್ಮಾವತಿ ಕಡೆಯಿಂದ ಕನ್ಯಾ ತೋರಿಸ್ಲಿಕ್ಕೆ ಬಂದ್ರಂತ ಶ್ರೀನಿವಾಸ ದೇವರಿಗೆ. ಶ್ರೀನಿವಾಸ ದೇವರು ಪಾಸ್ ಮಾಡಿದ್ರು, ಪದ್ಮಾವತಿ ಪಾಸ್ ಮಾಡಲಿಲ್ಲ. ಕೇಳ್ರಿ ಯಾಕೆ ಒಲ್ಲ ಅಂತ ಕೇಳ್ರಿ ಅಂತ ಕೂಡಲೇ ಆ ಹುಡುಗಿ ಕಡೆಯವರು ಹೇಳಿದ್ರಂತ, ಇಲ್ಲ ನಮ್ಮ ಹುಡುಗಿಗೆ ಅಡಿಗೆಗೆ ಎಷ್ಟು ಉಪ್ಪು ಹಾಕಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು. ಅವು ನಮ್ಮಲ್ಲಿ ಬೇಕಾದಷ್ಟು ಅನುಭವ ಆಗಿರ್ತಾವೆ. ಕನ್ಯಾ ತೋರಿಸ್ಲಿಕ್ಕೆ ಅಂತ ಬಂದಾಗ ಏನು ಅವು ಟಿಫಿನ್ ವೆರೈಟಿ ಮಾಡಿಟ್ಟಿರ್ತಾರೆ. ಮಾಡಿಟ್ಟು ತಾಯಿ ಹೇಳ್ತಾರೆ, ಇದೆಲ್ಲ ನನ್ನ ಮಗಳೇ ಮಾಡಿಟ್ಟು. ಲಗ್ನ ಆದ್ಮೇಲೆ ಗೊತ್ತಾಗ್ತದ್ರಿ, ಮ್ಯಾಗಿ ಬಿಟ್ಟು ಇನ್ನೊಂದು ಬರೋದು ಮಾಡಿಟ್ಟಿ ಅಂತ. ಅಷ್ಟೊತ್ತಿಗೆಲ್ಲ ಮುಗಿದು ಹೊರಬಿಟ್ಟು ಏನ್ ಮಾಡಿ ಬರೋದಿಲ್ಲ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗ್ತದೆ. ಇಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ, ನಮ್ಮ ಮನೆಯವ್ರ ಬಗ್ಗೆ ಅಣಿಕೆ ಕೊಡ್ಬೇಕು ಯಾಕಂದ್ರೆ ರೆಕಾರ್ಡಿಂಗ್ ಅವರು ಕೇಳ್ತದ, ಆಮೇಲೆ ಹೇಳಿದ್ರಂತ ಅದಕ್ಕೆ ಶ್ರೀನಿವಾಸ ದೇವರು ಹೇಳ್ತಾರೆ, ಅವಳನ್ನ ಅಂತೂ ನಾನು ಮಾಡಿಕೊಳ್ಳೋದು ನಿಶ್ಚಯ. ಅವಳಿಗೆ ಅಡಿಗೆಗೆ ಉಪ್ಪು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲೋ, ನಾನು ಉಪ್ಪೇ ತಿನ್ನೋದಿಲ್ಲ ಇವತ್ತಿಂದ ಅಂತ ಸಂಕಲ್ಪ ಮಾಡಿದ್ರಂತೆ. ಎಂತ ಮಹಾನುಭಾವರೇವ. ಮತ್ತು ನಮ್ಮ ಹೆಸರಲ್ಲೇ ಹೊರಗೋತಾಗ ಶಾಸ್ತ್ರದೊಳಗೆ ಸ್ತ್ರೀ ಶೋಷಣೆ ಮಾಡ್ತಾರೆ, ಲೇಡೀಸ್ ಡಾಮಿನೇಟ್ ಮಾಡ್ತಾರೆ, ಅವರನ್ನ ಬೈತಾರೆ ಅಂತಾರೆ ಅಂತ ಹೇಳ್ತಾರೆ. ಇಡೀ ಜೀವನದೊಳಗೆ ಉಪ್ಪು ತಿನ್ನುವುದನ್ನು ಬಿಟ್ಟಂತಹ ಗಂಡಿನ ದೃಷ್ಟಾಂತ ನಮ್ಮಲ್ಲಿದೆ. ಅದಕ್ಕೆ ಇವತ್ತಿಗೂ ನೀವು ಆ ದೇವಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿಯ ಪ್ರಸಾದದಲ್ಲಿ ಉಪ್ಪು ಇಲ್ಲ. ಇಂತಹ ಕ್ಷೇತ್ರ ಕುಂಭಕೋಣ ಕ್ಷೇತ್ರ. ಅಲ್ಲಿ ಮೂಲ ಬೃಂದಾವನ ಇದೆ ವಿಜೇಂದ್ರ ಸ್ವಾಮಿಗಳದ್ದು. ಅದು ಅವರ ತಪೋಭೂಮಿಯದು. ಅಪ್ಪಯ್ಯ ದೀಕ್ಷಿತರ ಜೊತೆಗೆ ದಿನನಿತ್ಯದ ವಾದ ಆಗಬೇಕು. 64 ವಿದ್ಯೆಗಳಲ್ಲಿ ಪಂಡಿತರಾದರು. ನಮ್ಮಲ್ಲಿ ತಪ್ಪು ಕಲ್ಪನೆ ಏನಲ್ಲ ಅಂತ ಹೇಳಂತಂದ್ರೆ, ನೀವು ಎಷ್ಟು ಭಾಷೆ ಮಾತಾಡ್ತೀರಿ ಅಂತ ಒಂದು 5-6 ಭಾಷೆ ಆದರೂ ನಮಗೆ ಬೇಕಾದಂಗೆ. ಇಂಗ್ಲಿಷು, ಹಿಂದಿ, ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳು ಗೊತ್ತಿರೋದು ಬೇರೆ, ಭಾಷೆಗಳ ಮೇಲೆ ಪ್ರಭುತ್ವ ಇರೋದು ಬೇರೆ.
having knowledge is different, having a mastery is different. ನನಗೂ ಬೇಕಾದಷ್ಟು ಕಲಾವರಿ, ನಾನು ಕರೆಂಟದ್ದು ನೋಡ್ತೇನೆ, ಟಿವಿ ನೋಡ್ತೇನೆ, ಗಾಡಿ ಹೊಡಿತೇನೆ, ಗಾಡಿ ರಿಪೇರಿ ಮಾಡ್ತೇನೆ, ಅಡಿಗೆ ಮಾಡ್ತೇನೆ, ಶ್ರಾದ್ದ ಮಾಡಿಸ್ತೇನೆ, ಪೂಜೆ ಮಾಡಿಸ್ತೇನೆ. ಇಷ್ಟೆಲ್ಲ ವಿದ್ಯೆಗಳು ನನಗೆ ಗೊತ್ತು. ಆದರೆ ಆ ವಿದ್ಯೆಗಳ ಪ್ರಭುತ್ವ ಇಲ್ಲ, ಆ ವಿದ್ಯೆಗಳ ಮೇಲಿನ ಪ್ರಭುತ್ವ ನಮಗೆ ಇಲ್ಲ. ಐ ಡೋಂಟ್ ಹ್ಯಾವ್ ಮಾಸ್ಟರಿ. ಸಂಸ್ಕೃತ ಗೊತ್ತು, ಮಾತಾಡಿಕ್ಕೆ ಅರ್ಥ ಆಗ್ತದೆ. ನಾನು ಈ ಸರಳ ಭಾಷಾ ಸಂಸ್ಕೃತ ಅಂತೇಳಿ ಕೋರ್ಸಿಗೆ ಹೋಗಿನಿ, ನಾನು ಸಂಸ್ಕೃತ ಮಾತಾಡ್ಲಿಕ್ಕೆ ಬರ್ತದೆ, ಆದರೆ ಅದರ ಮೇಲೆ ಪ್ರಭುತ್ವ ನನಗಿಲ್ಲ. 64 ವಿದ್ಯೆಗಳು ವಿಜಯೇಂದ್ರ ಸ್ವಾಮಿಗಳಿಗೆ ಗೊತ್ತಿತ್ತು ಅಂತ ಹೇಳಿಲ್ಲ. 64 ಕಲಾ ವಿದ್ಯಾ ವಿಶೇಷ 64 ಕಲಾ ಪ್ರವೀಣರು. ಯಾವುದೇ ಕಲಾ ಇದ್ರೂ ಕೂಡ ಅದರೊಳಗೆ ಮಾಸ್ಟರಿ ಬರೋದವರು. ಅಷ್ಟೇ ಅಲ್ಲದೇನೆ, ಮಾಸ್ಟರಿ ಪಡೆಯೋದಷ್ಟೇ ಅಲ್ಲದೇನೆ, ಇದುವರೆಗೂ ಯಾರೂ ಮಾಡದೇ ಇರುವಷ್ಟು ಗ್ರಂಥಗಳ ರಚನೆಯನ್ನ ಮಾಡಿದಂತಹ ಮಹಾನುಭಾವರು ವಿಜಯೇಂದ್ರ ಸ್ವಾಮಿಗಳು. 104 ಚತುರಧಿಕ ಶತಗ್ರಂಥ ಪ್ರಣೀತ. ಚತುರಧಿಕ ಶತಗ್ರಂಥ 104 ಗ್ರಂಥಗಳನ್ನು ರಚನೆ ಮಾಡಿದಂತಹ ಮಹಾನುಭಾವರು ವಿಜಯೇಂದ್ರ ಸ್ವಾಮಿ. ಯಾರು ಮಾಡಿಲ್ಲ. ಇವರ ಗ್ರಂಥನೇ ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನೆ. ವಿಜಯೇಂದ್ರ ಸ್ವಾಮಿಗಳ ಗ್ರಂಥ ಮೊನ್ನೆ ಒಂದು 20-25 ವರ್ಷಗಳ ಹಿಂದೆ ಅದರ ಮೇಲೆ ಒಂದು ಖಂಡನ ಬರ್ತದೆ, ಪರಕೀಯರಿಂದ ಖಂಡನ ಬರ್ತದೆ. ಅದಕ್ಕೆ ಪ್ರಾತಸ್ಮರಣೀಯರಾದಂತಹ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಮಂಡನವನ್ನು ಬರೆದು ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನೆಗೆ ಖಂಡನದ ಮಂಡನವನ್ನು ರಚನೆ ಮಾಡಿ ವಿಜಯೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಇಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ನನಗೆ ಅನುಗ್ರಹವನ್ನ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಸುಧೀಂದ್ರ ಸ್ವಾಮಿಗಳು, ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಗುರುಗಳು. ರಾಯರೇ ಕಲ್ಪವೃಕ್ಷ ಕಾಮಧೇನು ಅಂತ ಆಗಬೇಕು ಅಂತಂದ್ರೆ ರಾಯರಂತಹ ಮುತ್ತನ್ನು ಹುಡುಕಿದಂತಹ ಕೀರ್ತಿ ಸುಧೀಂದ್ರ. ಸುಧೀಂದ್ರ ಯೋಗಿ ನಮ್ಮ ಸೇವೆ ಸಾಧು ಸತ್ಕೃತ ಪಾದಪಂ ಸಗದ್ಯ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ. ಸಹಸ ಮಾಧ್ವರಲ್ಲಿ ಈ ಸಾಹಿತ್ಯಕ್ಕೆ ಮಹತ್ವ ಕೊಟ್ಟದ್ದು ಬಹಳ ಕಮ್ಮಿ. ವಾದಿರಾಜರಿಂದ ಪ್ರಾರಂಭವಾಯಿತು. ರುಕ್ಮಿಣೀಶ ವಿಜಯ ಮೊದಲಾದವುಗಳೆಲ್ಲವೂ ಪ್ರಾರಂಭವಾದವು. ಸಾಹಿತ್ಯಕ್ಕೆ ಮಹತ್ವ ಕೊಟ್ಟರು ಅಲಂಕಾರದಲ್ಲಿ, ನಾಟಕಗಳಲ್ಲಿ ನಮ್ಮ ಕೈವಾಡ ಬಹಳ ಕಮ್ಮಿ. ಬಹುಶಃ ಸಂಸ್ಕೃತ ಸಾಹಿತ್ಯದ ಎಲ್ಲ ಕ್ಷೇತ್ರಗಳಲ್ಲಿ ವಿಹಾರವನ್ನ ಮಾಡಿದವರು ಅಂತ ಹೇಳಂತಂದ್ರೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳು. ಸುಭದ್ರಾ ಪರಿಣಯ ಅಂತನ್ನೋ ಪ್ರಸಿದ್ಧವಾದ ನಾಟಕವನ್ನು ರಚನೆ ಮಾಡ್ತಾರೆ. ಅಲಂಕಾರ ಶಾಸ್ತ್ರಗಳಲ್ಲಿ ಅದ್ಭುತವಾದಂತಹ ಗ್ರಂಥಗಳನ್ನು ರಚನೆ ಮಾಡ್ತಾರವರು. ಸಗದ್ಯ ಪದ್ಯ ವಿಸ್ತಾರ, ಗದ್ಯವನ್ನು ಮಾಡಿದಂಥವರು, ಪದ್ಯವನ್ನು ಮಾಡಿದಂಥವರು ಮಹಾನುಭಾವರಾದಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಸುಧೀಂದ್ರ ತೀರ್ಥರು ಸುಭದ್ರಾ ಪರಿಣಯ ಅಂತನ್ನುವ ನಾಟಕ, ವ್ಯಾಸರಾಜಾಭ್ಯುದಯ ಅಂತನ್ನುವ ನಾಟಕ, ವೈರಾಗ್ಯ ತರಂಗ ಮೊದಲಾದಂತಹ ಅದ್ಭುತವಾದಂತಹ ರಚನೆಯನ್ನ ಅವರು ಮಾಡ್ತಾ ಇದ್ದಾರೆ. ಚಂಪು ಕಾವ್ಯವನ್ನು ರಚನೆ ಮಾಡಿದ ಮಹಾನುಭಾವರು
ಮೊಟ್ಟ ಮೊದಲನೇದಾಗಿ ನಮ್ಮ ಪರಂಪರೆಯಲ್ಲಿ ಅಂತ ಹೇಳಂತಂದ್ರೆ ಅದು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಅದ ಆದಮೇಲೆ ಚಂಪು ಬಗ್ಗೆ ನಮಗೆ ತಿಳಿದದ್ದೇ ಪಂಡಿತ ಪೂಜ್ಯ ಅಭಿನವ ಕಾಳಿದಾಸರಾದಂತಹ ಈ ಮಠದ ಮೂಲ ಪುರುಷರು ಗೋವಿಂದಾಚಾರ್ಯರಿಗೆ ಅನುಗ್ರಹ ಮಾಡಿದಂತಹ ಪಂಡಿತ ಪೂಜ್ಯ ಪಂಢರಿನಾಥಾಚಾರ್ಯ ಗಲಗಲಿ ಅವರು ಕೂಡ ಚಂಪು ಕಾವ್ಯವನ್ನು ರಚನೆ ಮಾಡಿದರು. ಅವರು ಸತ್ಯಧ್ಯಾನ ಚಂಪು ಅಂತ ರಚನೆ ಮಾಡಿದರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಮೇಲೆ ಚಂಪು ಕಾವ್ಯವನ್ನು ರಚನೆ ಮಾಡಿದರು. ಉತ್ತರ ಭಾರತದಲ್ಲಿ ಇಂತಹ ಸಾಹಿತಿಗಳು ಬೇಕಾದಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಕಮ್ಮಿ, ದಕ್ಷಿಣ ಭಾರತದಲ್ಲಿ ಕಮ್ಮಿ, ಮಾತ್ರದಲ್ಲಿ ವಿರಳಾತಿ ವಿರಳ. ಅಂಥದ್ರೊಳಗೆ ಚಂಪು ಕಾವ್ಯವನ್ನು ರಚನೆ ಮಾಡಿದಂಥವರು ಮಹಾನುಭಾವರಾದಂತಹ ಸುಧೀಂದ್ರ ತೀರ್ಥರು. ನಂತರದಲ್ಲಿ ನಮ್ಮ ಪಂಢರಿನಾಥಾಚಾರ್ಯ ಗಲಗಲಿ ಅಂತನ್ನುವುದನ್ನು ಹೇಳುವುದು. ಮುಂದೆ ಸುಧೀಂದ್ರ ತೀರ್ಥರ ನಂತರ ರಾಯರ ಸ್ಮರಣೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನ ಕಲ್ಪ ಪಾದಕೌ. ರಾಯರ ಪಾದಾರವಿಂದಗಳಿಗೆ ನಾನು ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ರಾಯರ ಪಾದಾರವಿಂದಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಇವತ್ತಿನ ತನಕನು ಯಾರು ರಾಯರ ಸನ್ನಿಧಾನಕ್ಕೆ ಬಂದು ಅವರಿಗೆ ಶರಣ ಹೋಗಿ ಬರೆಗೈಯಿಂದ ಹೋಗುತ್ತಿಲ್ಲ. ಇದು ರಾಯರ ಮಹಿಮೆ. ಕಲ್ಪವೃಕ್ಷ ಕಾಮಧೇನುಗಳವರು ರಾಯರ ಮುಂದೆ ಬಾಯಿ ಬಿಟ್ಟು ಕೇಳಬೇಕಾಗಿಲ್ಲ. ಮನಸ್ಸಿನಾಗಿ ತಗೊಂಡು ಬಂದರೂ ಸಾಕು, ಮನೆಗೆ ಹೋಗೋದ್ರೊಳಗ ರಾಯರನ್ನು ಪೂರ್ಣ ಮಾಡಿರ್ತಾರೆ. ಇಂತಹ ಕಲಿಯುಗದೊಳಗ 50 ರೂಪಾಯಿ ಪಂಚಾಮೃತ ಸೇವಾ ಮಾಡಿಸಿ ನಮಗೆ ಬೇಕಾದದ್ದನ್ನೆಲ್ಲ ನಾವು ಪಡಿತೀವಿ ಅಂತ ಹೇಳಂತಂದ್ರೆ ಇಂತಹ ಗುರುಗಳು ಭೂಲೋಕದ ಮೇಲೆ ಅವತಾರ ಮಾಡಿದ್ದು ಯಾಕೆ ಅಂತ ಹೇಳಂತಂದ್ರೆ ನಮ್ಮಂತಹ ಘಟರು ಇದ್ದೀವಿ, ನಮ್ಮಂತಹ ಅಯೋಗ್ಯರಿದ್ದೀವಿ. ನಮಗೆ ಗೊತ್ತಿಲ್ಲ ಯಾವುದು ಕೇಳಬೇಕು ಯಾವುದು ಬಿಡಬೇಕು ಅಂತ ಗೊತ್ತಿಲ್ಲ, ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅಂತ ಗೊತ್ತಿಲ್ಲ. ಕಿರಾಣಿ ಅಂಗಡಿಗೆ ಹೋದ್ರೆ 50 ರೂಪಾಯಿ ಕೊಟ್ರೇನೆ ನಿನಗೆ 1 ಕೆಜಿ ಅಕ್ಕಿ ಕೊಡ್ತೀನಿ ಅಂತಾನ. ನಮ್ಮ ರಾಯರು ಎಂದೂ ಹಂಗಂಬೋದಿಲ್ಲ. ನಿನಗೆ ಏನಾಗ್ತದ ಬಾ, ಏನಾದ್ರೂ ಕೊಡ್ಲಿಕ್ಕಾಗ್ತು, ನಿನಗೆ ಮನಸ್ಸು ಬಂತು ಕೊಡು. ಏನೂ ಕೊಡ್ಲಿಕ್ಕೆ ಆಗೋದಿಲ್ಲೋದಿಲ್ಲ, ಬಂದು ಶಿರವಾಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕು, ನಿನ್ನ ಮನಸ್ಸೊಳಗಿದ್ದನ್ನು ನಾನು ಪೂರ್ಣ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ರಾಯರ ಮಹಿಮೆ. ಅದನ್ನು ಪಂಡಿತಾಚಾರ್ಯ ಹೇಳ್ತಾರೆ, ಕಾಮಿತಾಶೇಷ ಕಲ್ಯಾಣ, ಅಶೇಷ ಕಲ್ಯಾಣ, ಎಲ್ಲ ಮಂಗಳಗಳು ನಮಗೆ ಆಗಬೇಕು ಅಂತ ಹೇಳುತ್ತಂದ್ರೆ ಅದು ರಾಯರ ಸ್ಮರಣೆಯಿಂದ ಸಾಧ್ಯವಾಗ್ತದೆ. ಅಂತಹ ರಾಯರ ಸ್ಮರಣೆಯನ್ನ ನಾನು ಮಾಡ್ತಾ ಇದ್ದೇನೆ. ಮುಹುಸ್ಮಾರಿತ ವಾಲ್ಮೀಕಿ ಪುನಸ್ತಂ ನೌಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಶ್ರದ್ಧರಾಗಿ ಅಗ್ರಹಿ. ಈ ಗ್ರಂಥವನ್ನ ರಚನೆ ಮಾಡಬೇಕಾದಾಗ, ರಾಯರ ಬಗ್ಗೆ ಮಾತಾಡಬೇಕಾದಾಗ ಒಂದು ಸಲ ನಮಗೆ ವಾಲ್ಮೀಕಿ ಸ್ಮರಣೆ ಬರ್ತದೆ ಅಂತ ಹೇಳ್ತಾರೆ. ಯಾಕೆ ವಾಲ್ಮೀಕಿ ಸ್ಮರಣೆ ಬರ್ತದೆ? ವಾಲ್ಮೀಕಿ ಸ್ಮರಣೆ ಯಾವಾಗ ಬರ್ತದೆ? ನಮಗೆ ರಾಮಾಯಣ ಓದುವಾಗ, ರಾಮಾಯಣ ಅಂತ ಯಾವಾಗ ಕೇಳ್ತೀವೋ ಅವಾಗ ವಾಲ್ಮೀಕಿ ಸ್ಮರಣೆ ಬರ್ತದಲ್ರಿ. ವಾಲ್ಮೀಕಿ ಸ್ಮರಣೆ ಬಂದಾಗ ಒಮ್ಮೆ, ರಾಮಾಯಣದ ಸ್ಮರಣೆ ಬಂದಾಗ ಒಮ್ಮೆ ರಾಯರ ಸ್ಮರಣೆ ಬರಬೇಕು ಅಂತ ಹೇಳ್ತಾರೆ ಪಂಡಿತಾಚಾರ್ಯ. ಯಾಕೆ ಅಂತಂದ್ರೆ ಆ ಮಹಾನುಭಾವನಾದ ವಾಲ್ಮೀಕಿ 1,00,000 ಶ್ಲೋಕಗಳಲ್ಲಿ ರಾಮಾಯಣವನ್ನು ರಚನೆ ಮಾಡಿದರೆ, ಈ ಮಹಾನುಭಾವರಾದ ಮಂತ್ರಾಲಯ ಪ್ರಭುಗಳು 11ನೇ ಶ್ಲೋಕದಲ್ಲಿ ಇಡೀ ರಾಮಾಯಣದ ಕಥೆಯನ್ನು ತಂದು ರಾಮಚಾರಿತ್ರ್ಯ ಮಂಜರಿ ಅಂತ ರಚನೆ ಮಾಡಿದರಲ್ಲ. ಅದಕ್ಕೆ ರಾಯರ ಸ್ಮರಣೆ ಮಾಡಿದಾಗ ಒಂದು ಸಲ ನನಗೆ ವಾಲ್ಮೀಕಿಯ ಸ್ಮರಣೆ ಬರ್ತದೆ, ರಾಮಾಯಣದ ಸ್ಮರಣೆ ಬಂದಾಗೆಲ್ಲ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಬರ್ತದೆ ಅಂತ ಹೇಳಿ ಮುಂದೆ ಹೇಳ್ತಾರೆ. ಮುಕೋಪಿಯ ಪ್ರಸಾದೇನ ರಾಜಾಯತೆ ಇತ್ತು ರಾಘವೇಂದ್ರಂ ತಮಾಶ್ರಯ. ಬಹಳ ಪ್ರಸಿದ್ಧವಾದ ಶ್ಲೋಕ ಇದು, ರಾಘವೇಂದ್ರ ವಿಷಯದ ಶ್ಲೋಕ. ಮುಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ. ಎಲ್ಲ ಕಂಪ್ಲೇಂಟ್ಗಳ ಮೇಲೆ ರಾಯರ ಸ್ತೋತ್ರ ಹೇಳೋದು ಮುಗಿದ ಮೇಲೆ
ಇದನ್ನ ಹೇಳ್ತೇವೆ. ಏನಂದ್ರೆ ಅರ್ಥ, ಮೂಕೋಪಿ, ಯಾವ ವ್ಯಕ್ತಿ ಹುಟ್ಟಿದಾಗಲಿಂದ ಮೂಕನಾಗಿದ್ದಾನ ಅಂತಹವ ರಾಯರ ಸ್ಮರಣೆ ಮಾಡಿದರೆ ಏನಾಗ್ತಾನೆ? ಮುಕುಂದ ಶಯನಾಯತೆ. ಮುಕುಂದ ಶಯನಾಯತೆ ಅಂತ ಅಂತಂದ್ರೆ ಹಾಸ್ಕೊಂಡು ಮಕ್ಕೊಂಡ್ಬಿಡ್ತಾನ ಅಲ್ಲ. ಮುಕುಂದ ಶಯನ, ಮುಕುಂದ ಎದರ ಮೇಲೆ ಮಲಗ್ತಾನೆ? ಶೇಷದೇವರ ಮೇಲೆ ಮಲಗ್ತಾನೆ. ಇಡೀ ಜಗತ್ತಿನಲ್ಲಿ ಪಾಠ ಪ್ರವಚನವನ್ನ ಅತ್ಯಂತ ಶುದ್ಧ ರೀತಿಯಿಂದ ಮಾಡುವ ಏಕೈಕ ದೇವರು ಅಂತ ಹೇಳ್ತಂದ್ರೆ ಅದು ಶೇಷದೇವರು. ನೆನಪಿರಲಿ ನಿಮಗೆ. ವ್ಯಾಕರಣಬದ್ಧವಾಗಿ ಮಾತಾಡಬೇಕು ಅಂತ ಹೇಳಂತಂದ್ರೆ ಅದು ಶೇಷದೇವರಿಂದ ಮಾತ್ರ ಸಾಧ್ಯ, ವಾಯುದೇವರ ನಂತರ. ಅದಕ್ಕೆ ದಾಸರ ಹೇಳಿದ್ರು, ನಾ ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ. 24 ತಾಸು 24x7 ಶೇಷದೇವರು ಭಗವಂತನನ್ನ ತಮ್ಮ ಮೇಲೆ ಮಲಗಿಸಿಕೊಂಡು ದಿನನಿತ್ಯದಲ್ಲಿ ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅವನ ಸ್ತೋತ್ರ ಮಾಡಬೇಕಾದಾಗ ದಿವಸ ಒಂದೊಂದು ಹೆಸರು, ಹೊಸ ಹೆಸರು ಇರುತ್ತಾರೆ ಪರಮಾತ್ಮನ. ಆದ್ರೆ ಪರಮಾತ್ಮನ ಹೆಸರು ಮುಗಿಯುವುದು, ಪರಮಾತ್ಮನ ಗುಣ ಮುಗಿಯುವುದು. ಶೇಷದೇವರ ಬಗ್ಗೆನೇ ಯಾಕೆ ಮಾತು ಹೇಳಿದರು ಅಂತಂದ್ರೆ, ಶೇಷದೇವರಿಗೆ 1000 ಹೆಡೆಗಳು. ಯಾವ ವೈಕುಂಠದಲ್ಲಿ ಶೇಷದೇವರಿದ್ದಾರೆ, ಪರಮಾತ್ಮನ ಪರ್ಯಂಕವಾಗಿ ಮಲಗಿದ ಶೇಷದೇವರಿದ್ದಾರೆ, ಅವರಿಗೆ 1000 ಹೆಡೆ. 1000 ಹೆಡೆಯಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ರೆ ಇನ್ನೂವರೆಗೂ ಪರಮಾತ್ಮನ ಸ್ತೋತ್ರ ಮುಗಿಯೋದು. ಅಂದ್ರೆ ಕಲ್ಪನೆ ಮಾಡ್ಕೊಳ್ರಿ, ನಮಗ ಒಂದು ತಲೆ, ಒಂದು ಬಾಯಿ, ಒಂದು ನಾಲಿಗೆ, ಆವಾಗ 2 ನಾಲಿಗೆ, ಅದರ್ವೈಸ್ ಒಂದೇ ನಾಲಿಗೆ ನಮಗೆ. ಶೇಷದೇವರ ಹಂಗಲ್ಲ. ಶೇಷದೇವರಿಗೆ ಯಾವಾಗಲೂ ದ್ವಿಜಿಹ್ವ, 2 ನಾಲಿಗೆನೇ ಇರುವುದು. 2 ನಾಲಿಗೆಗಳು 1000 ಹೆಡೆಗಳು, ಅರ್ಥಾತ್ 2000 ನಾಲಿಗೆಗಳಿಂದ ಭಗವಂತನ ಸ್ತೋತ್ರವನ್ನ ನಿತ್ಯದಲ್ಲಿ ಮಾಡ್ತಾ ಇದ್ರು. ಭಗವಂತನ ಗುಣಗಳು, ಭಗವಂತನ ನಾಮಗಳು ಮುಗುದಿಲ್ಲ, ಅದು ಭಗವಂತನ ಮಹಿಮೆ. ಆದರೆ ಶೇಷದೇವರು ಇಡೀ ತಮ್ಮ ಜೀವನವನ್ನ, ಇಡೀ ದಿನವನ್ನ ಎದರೊಳಗೆ ಕಳೀತಾರೆ ಅಂತ ಹೇಳಂತಂದ್ರೆ ಭಗವಂತನ ಸ್ತೋತ್ರ ಮಾಡುವುದರಲ್ಲಿ ಬದಲ ಇಲ್ಲ. ಅತ್ಯಂತ ಸ್ಪಷ್ಟವಾಗಿ ಮಾತಾಡ್ತಾರೆ. ರಾಯರ ಪ್ರಸಾದ ಆಯಿತು ಅಂತಂದ್ರೆ ಯಾವ ವ್ಯಕ್ತಿ ಮೂಕನಾಗಿದ್ದರೂ ರಾಯರ ಸ್ಮರಣೆ ಮಾಡುವುದರಿಂದ ಶೇಷನ ಹಾಗೆ ಆಗ್ತಾನಂತೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ರಿಕ್ತ ಅಂತಂದ್ರೆ ಖಾಲಿ ಅಂತ ಅರ್ಥ. ಕಿಸೆ ಖಾಲಿ, ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ, ಮನಿ ಖಾಲಿ, ಅಡಿಗೆ ಮನಿ ಖಾಲಿ, ಡಬ್ಬಿಗಳು, ಕಿರಾಣಿ ಡಬ್ಬಿ ಖಾಲಿ, ತಲಿ ಖಾಲಿ. ಏನೇ ಖಾಲಿಯಾಗಿರಲಿ, ರಾಯರ ಮುಂದೆ ಬಂದು ಒಂದು ಸಲ ಅವರಿಗೆ ನಮಸ್ಕಾರ ಮಾಡಿ ರಾಯರು ನಮಗ ಅನುಗ್ರಹ ಮಾಡಿದ್ರು ಅಂತ ಹೇಳಂತಂದ್ರೆ ರಿಕ್ತ ರಾಜರಾಜಾಯತೆ, ರಾಜಾದಿರಾಜನನ್ನಾಗಿ ಮಾಡುವ ಜವಾಬ್ದಾರಿ ರಾಯರು ತಗೊಳ್ತಾರೆ. ಅದಕ್ಕೆ ಮುಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತ ರಾಘವೇಂದ್ರಂ ತಮಾಶ್ರಯೇ. ಇಂತಹ ರಾಘವೇಂದ್ರ ಸ್ವಾಮಿಗಳನ್ನ ನಾನು ಆಶ್ರಯಿಸ್ತಾ ಇದ್ದೇನೆ ಅಂತ ಹೇಳಿ ತಮ್ಮ ತಂದೆಯ ಸ್ಮರಣೆಯನ್ನ ಮಾಡಿದ್ದಾರೆ. ತಮ್ಮ ಸ್ವಾಹಂಕಾರದ ಖಂಡನೆಯನ್ನ ಮಾಡಿಕೊಂಡಿದ್ದಾರೆ. ಈ ರಾಯರ ಮಹಿಮಾ ಬೇಕಾದಷ್ಟು ಜನ ಬೇಕಾದಷ್ಟು ಕಡೆಗೆ ಹೇಳ್ತಾರೆ. ನಾನು ಹೇಳುವ ರಾಘವೇಂದ್ರ ವಿಜಯವನ್ನೇ ಯಾಕೆ ಓದಬೇಕು ನೀವು ಅನ್ನುವುದನ್ನ ನಾಳೆ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಸ್ಮತ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.